ಸೊ ಇವತ್ತಿನ ನಮ್ಮ ಕಾನ್ಸೆಪ್ಟ್ ಬಂದ್ಬಿಟ್ಟು ಸಿ ಬಕ್ತಾನ್. ಸಿ ಬಕ್ತಾನ್ ಅಂದ್ರೆ ಏನು? ಸೊ ಸಿ ಬುಕ್ತಾರ್ನ್ ಯಾಕೆ ಇಂಪಾರ್ಟೆಂಟ್? ಸೊ ಸಿ ಬುಕ್ತಾರ್ ನಲ್ಲಿ ಅಂತ ಏನು ಕಂಟೆಂಟ್ ಇದೆ? ಸೊ ಇದು ಯಾಕೆ ಬಳಸಬೇಕು ಅನ್ನೋದನ್ನ ಇವತ್ತಿನ ಸೆಷನ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ಸಿ ಬುಕ್ತಾರ್ ಅನ್ನೋದು ಒಂದು ಹಣ್ಣು, ಫ್ರೂಟ್. ಸೊ ಈ ಒಂದು ಫ್ರೂಟ್ ಏನಿದೆ, ಇದು ಹಿಮಾಲಯದಲ್ಲಿ ಬೆಳೆಯುತ್ತೆ. ಸೊ ಅದಕ್ಕೆ ಇದನ್ನ ಹಿಮಾಲಯನ್ ಬೆರಿ ಅಂತಾನೂ ಕರೀತಾರೆ. ಸೊ ಇಲ್ಲಿ ನೋಡೋದಾದ್ರೆ ಈ ಒಂದು ಮರದಲ್ಲಿ ಪ್ರತಿಯೊಂದು ಅಂಶನೂ ಬಳಕೆ ಆಗತ್ತೆ. ಸೊ ನಾವ್ ಹೆಂಗೆ ತೆಂಗಿನ ಮರನ ಕಲ್ಪವೃಕ್ಷ ಅಂತ ಕರಿತೀವಲ್ಲ, ಸೊ ಪ್ರತಿಯೊಂದು ಅಂಶನೂ ಅದರಲ್ಲಿ ಏನೇನಿದೆ ಯಾವುದು ವೇಸ್ಟ್ ಆಗ್ದಲೆ ನಾವ್ ಏನ್ ಯೂಸ್ ಮಾಡ್ತೀವಲ್ಲ, ಅದೇ ತರ ಸಿ ಬುಕ್ತರ್ನಲ್ಲಿ ಎಲೆ ಆಗಿರ್ಬೋದು, ಅದರ ಸ್ಟೆಮ್ಸ್ ಆಗಿರ್ಬೋದು, ಅಥವಾ ಅದರದ್ದು ಮರದ ಚಕ್ಕೆ ಆಗಿರ್ಬೋದು, ಅಥವಾ ಹಣ್ಣಾಗಿರ್ಬೋದು, ಪ್ರತಿಯೊಂದೂನು ಅದರದೇ ಆದಂತ ಇಂಪಾರ್ಟೆನ್ಸ್ ಇದೆ. ಪ್ರತಿಯೊಂದು ಬಳಕೆ ಆಗತ್ತೆ, ಮೆಡಿಸಿನಲ್ ಯೂಸ್ ಆಗಿರ್ಬೋದು, ಅದರ್ ಪರ್ಪಸ್ ಆಗಿರ್ಬೋದು, ಎಲ್ಲಾನು ಯೂಸ್ ಆಗ್ತಕ್ಕಂತ ಒಂದು ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಇಂಗ್ರೀಡಿಯೆಂಟ್ ಮೇಲೆ ನಮ್ಮ ಕಂಪ್ನಿಯಲ್ಲಿ ಪ್ರಾಡಕ್ಟ್ ಇರೋದು ತುಂಬಾ ಅದೃಷ್ಟ ಅಂತಾನೆ ಹೇಳ್ಬೋದು ನಮ್ಮ. ಸೊ ನೋಡ್ತಾ ಹೋಗೋಣ. ಸಿ ಬುಕ್ತಾರ್ ನಾನು ಅವಾಗ್ಲೇ ಹೇಳ್ದೆ ಹಿಮಾಲಯನ್ ಬೆರಿ ಅಂತ ಕರೀತಾರೆ ಅಂತ, ಯಾಕಂದ್ರೆ ಇದು ಹಿಮಾಚಲ್ ಪ್ರದೇಶದಲ್ಲಿ ಬೆಳೀತಾರೆ ಅತಿ ಹೆಚ್ಚಾಗಿ. ಸೊ ಯಾಕಂದ್ರೆ ಹಿಮದ ನಡುವೆ ಬೆಳೀತಕ್ಕಂತ ಒಂದು ಹಣ್ಣು ಅಂತಾನೆ ಹೇಳ್ಬೋದು. ಸೊ ಹಿಮಾಚಲ್ ಪ್ರದೇಶದಲ್ಲಿ ಗೌರ್ಮೆಂಟ್ ಏನ್ ಪ್ಲಾನ್ ಮಾಡ್ತಾ ಇದೆ ಅಂದ್ರೆ, ಸೊ ಎಲ್ಲಾ ಎರಿಡ್ ಏರಿಯಾಸ್ ಅಂತ ಕರಿತೀವಿ. ಸೊ ಆ ಎರಿಡ್ ಅಂದ್ರೆ ಕೋಲ್ಡ್ ರೀಜನ್ಸ್ ಏನಿದೆ, ಅಂದ್ರೆ ಹಿಮದಿಂದ ಕೂಡಿರ್ತಕ್ಕಂಥ ಪ್ರದೇಶ ಏನಿದೆ, ಸೊ ಆ ಎಲ್ಲಾ ಸ್ಟೇಟ್ಸ್ ಅಲ್ಲೂ ಈ ಒಂದು ಪ್ಲಾಂಟ್ಸ್ ನ ಬೆಳಿಬೇಕು ಅನ್ನೋದೊಂದು ಸರ್ಕ್ಯುಲೇಷನ್ಸ್ ನ ಹೊರಡಿಸಿದ್ದಾರೆ. ಸೊ ಹಾಗಾಗಿ ಹಿಮಾಲಯನ್ ಬೆರಿ ಪ್ರೊಡಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಅಂಡ್ ಹಿಮಾಲಯನ್ ಬೆರಿ ಯೂಸ್ ಮಾಡಿರೋದ್ರಿಂದ ಅದರಿಂದ ತುಂಬಾನೇ ಉಪಯೋಗ ಅಂತಾನೆ ಹೇಳ್ಬೋದು. ಸೊ ಯಾಕಂದ್ರೆ ಸಿ ಬುಕ್ಥಾರ್ನ್ ಅನ್ನೋದು ಒಂದು ಆರೆಂಜ್ ಯೆಲ್ಲೋ ಕಲರ್ಡ್ ಬೆರಿ ಅಂತಾನೆ ಹೇಳ್ಬೋದು, ಬೆರಿ ಫ್ರೂಟ್ ಅಂತಾನೆ ಹೇಳ್ಬೋದು. ಸ್ವಲ್ಪ ಹುಳಿ ಇರುತ್ತೆ. ಸೊ ಈ ಒಂದು ಫ್ರೂಟ್ ಏನಿದೆ, ಸೊ ಇದು ಸಿಟ್ರಿಕ್ ಆಸಿಡ್ ಜಾಸ್ತಿ, ಹುಳಿ ಇರೋದ್ರಿಂದ ಸಿಟ್ರಿಕ್ ಅಂಶ ಜಾಸ್ತಿ ಇರುತ್ತೆ. ಸೊ ಅದ್ ಅಲ್ಲದೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಅತಿ ಹೆಚ್ಚವಾಗಿದೆ. ಸೊ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಅಂತ ನೋಡ್ತಾ ಹೋಗೋಣ. ಸೊ ಈ ಒಂದು ಟ್ರೀ ಲೈನ್ ಏನಿದೆ ಹಿಮಾಲಯನ್ ರೀಜನ್ಸ್ ಅಲ್ಲಿ ತುಂಬಾ ಹೆಚ್ಚು ಕಾಣಿಸ್ಕೊಂತ ಇದೆ ಅಂತ ಹೇಳ್ಬೋದು. ಸೊ ಇದರ ಯೂಸಸ್ ಅನ್ನ ನೋಡ್ತಾ ಬರೋದಾದ್ರೆ, ಇದು ಟ್ರೆಡಿಷನಲ್ ಮೆಡಿಸಿನ್ಗೆ ಯೂಸ್ ಆಗುತ್ತೆ. ಸೊ ಯಾಕಂದ್ರೆ ಕೆಲವೊಬ್ಬರಿಗೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಲಿವರ್ ಪ್ರಾಬ್ಲಮ್ ಇರುತ್ತೆ. ಸೊ ಅಂತವ್ರು ಹಿಮಾಲಯನ್ ಬೆರಿನ ಯೂಸ್ ಮಾಡ್ಬೋದು. ಸ್ಟೊಮಕ್ ಪ್ರಾಬ್ಲಮ್, ಸೊ ಸ್ಟೊಮಕ್ ಪ್ರಾಬ್ಲಮ್ ಇಸ್ ನಥಿಂಗ್ ಬಟ್ ಸ್ಟೊಮಕ್ ಅಲ್ಸರ್ ಆಗಿರ್ಬೋದು, ಅಥವಾ ಏನಾದ್ರೂ ಇನ್ಫೆಕ್ಷನ್ಸ್ ಆಗಿರ್ಬೋದು, ಅಥವಾ ಇಂಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು, ಡಿಸೀಸಸ್ ಆಗಿರ್ಬೋದು, ಅಥವಾ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು. ಸೊ ಈ ತರದ್ ಯಾವುದೇ ಸಮಸ್ಯೆ ಇದ್ರೂ ಕೂಡ ಸೊ ಹಿಮಾಲಯನ್ ಬೆರಿ ಅಂದ್ರೆ ಸಿ ಬುಕ್ಥಾರ್ನ್ ಏನಿದೆ, ಸೊ ಅದನ್ನ ಯೂಸ್ ಮಾಡಬಹುದು ಅಂತಾನೆ ಹೇಳ್ಬೋದು. ಸೊ ಸಿ ಬುಕ್ಥಾರ್ನ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಒಬೆಸಿಟಿ ಅಂದ್ರೆ ಬೊಜ್ಜು ಏನಿದೆ, ಸೊ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಫ್ಯಾಟ್ ಏನಿದೆ, ಫ್ಯಾಟ್ ಕಂಟೆಂಟ್, ಅನ್ವಾಂಟೆಡ್ ಫ್ಯಾಟ್ ಅಂತ ಏನ್ ಕರಿತೀವಿ, ಸೊ ಅನ್ವಾಂಟೆಡ್ ಫ್ಯಾಟ್ ಕಂಟೆಂಟ್ ಅನ್ನ ರಿಮೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಇಮ್ಯುನಿಟಿ ಪವರ್ ನ ಇಂಪ್ರೂವ್ ಮಾಡುತ್ತೆ. ಸೊ ಇವಾಗಿನ ಜನರೇಷನ್ಸ್ ಅಥವಾ ಇವಾಗಿನ ನಮ್ಮ ಫುಡ್ ಕಂಡೀಷನ್ಸ್ ಏನಿದೆ, ಸೊ ಆ ಫುಡ್ ಕಂಡೀಷನ್ ನಲ್ಲಿ ಅತಿ ಹೆಚ್ಚು ನೆಗೆಟಿವಿಟೀಸೇ ಜಾಸ್ತಿ ಇರೋದು. ಸೊ ನೆಗೆಟಿವಿಟೀಸ್ ಅಂದ್ರೆ ನಾವೇನ್ ಫುಡ್ ಇಂಟೇಕ್ ಮಾಡ್ತಾ ಇದೀವಿ, ಸೊ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದ್ರೆ ಕೆಮಿಕಲ್ ಕಾಂಪೋಸಿಷನ್ಸ್ ಇರೋದೇ ಜಾಸ್ತಿ. ಸೊ ಯಾವುದೇ ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು, ಏನೇ ಆಗ್ಲಿ ನೀವು ಫುಡ್ ಇಂಟೇಕ್ ಮಾಡಿದ್ರೆ, ಸೊ ಅದರಲ್ಲಿ ನೀವು 90% ಎಲ್ಲಾ ಪ್ರಾಡಕ್ಟ್ಸ್ ಅಲ್ಲೂ ನಿಮಗೆ ಕೆಮಿಕಲ್ ಕಾಂಪೋಸಿಷನ್ ಸಿಗುತ್ತೆ. ಸೊ ಅದರಿಂದ ಹೊರಗೆ ಬರ್ಬೇಕು ಅಂದ್ರೆ ಇಮ್ಯುನಿಟಿ ಪವರ್ ತುಂಬಾನೇ ಡೌನ್ ಆಗ್ತಾ ಬರ್ತದೆ ಕೆಮಿಕಲ್ ಕಾಂಪೋಸಿಷನ್ ಇಂದ. ಸೊ ಅದಲ್ಲದೆ ಜಂಕ್ ಫುಡ್ಸ್ ಆಗಿರ್ಬೋದು, ಅನ್ವಾಂಟೆಡ್ ಫುಡ್ಸ್ ಆಗಿರ್ಬೋದು, ಈ ತರ ಅನ್ಹೆಲ್ದಿ ಹ್ಯಾಬಿಟ್ಸ್ ಆಗಿರ್ಬೋದು, ಅದರಿಂದ ಇಮ್ಯುನಿಟಿ ಪವರ್ ತುಂಬಾನೇ ಕಡಿಮೆ ಆಗ್ತಾ ಇದೆ. ಸೊ ಆ ಇಮ್ಯುನಿಟಿ ಪವರ್ನು ಕೂಡ ಈ ಸಿ ಬಕ್ತಾನು ಇಂಪ್ರೂವ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಫ್ರೂಟ್ಸ್ ಮತ್ತೆ ಲೀವ್ಸ್ ಇಂದ ಅತಿ ಹೆಚ್ಚು ವಿಟಮಿನ್ ಅಂಶ ಸಿಗುತ್ತೆ. ಸೊ ವಿಟಮಿನ್ಸ್ ಅಂದ್ರೆ ನಿಮ್ಗೆ ವಿಟಮಿನ್ ಎ ಆಗಿರ್ಬೋದು, ಇ ಆಗಿರ್ಬೋದು, ಕೆ ಆಗಿರ್ಬೋದು, ಪ್ರತಿಯೊಂದು ವಿಟಮಿನ್ಸ್ ನಿಮ್ಗೆ ಇದರಿಂದ ಸಿಗ್ತಾ ಹೋಗುತ್ತೆ. ಸೊ ಅದಲ್ಲದೆ ಕೆರೆಟಿನಾಯ್ಡ್ ಸಿಗುತ್ತೆ, ಒಮೆಗಾ ಫ್ಯಾಟಿ ಆಸಿಡ್ಸ್, ಒಮೆಗಾ 3 ಆಗಿರ್ಬೋದು, 6 ಆಗಿರ್ಬೋದು, 7 ಆಗಿರ್ಬೋದು, 9 ಆಗಿರ್ಬೋದು, ಎಲ್ಲಾ ಒಮೆಗಾ ಫ್ಯಾಟಿ ಆಸಿಡ್ಸ್ ಕೂಡ ಈ ಒಂದು ಸಿ ಬುಕ್ತಾರಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಅದಲ್ಲದೆ ಈ ಒಂದು ಫ್ರೂಟ್ಸ್ ಇಂದ ನಿಮಗೆ ಫ್ರೂಟ್ಸ್ ಇಂಟೇಕ್ ಮಾಡೋದ್ರಿಂದ, ಸೊ ಹೈ ಆಲ್ಟಿಟ್ಯೂಡ್ ಏರಿಯಾಸ್ ಅಲ್ಲಿ ಇದನ್ನ ಗ್ರೋ ಮಾಡೋದ್ರಿಂದ, ಸೊ ಅದರ ಇಮ್ಯುನಿಟಿ ಪವರ್ ಅಂದ್ರೆ ನಿಮಗೆ ಇದನ್ನ ಬೆಳೆಯಕ್ಕೆ ಜಾಸ್ತಿ ನೀರಿನ ಕೊರತೆನೂ ಇರೋದಿಲ್ಲ. ಸೊ ಇಲ್ಲಿ ಏನು ಮಂಜಿನ ಅಂಶ ಇರುತ್ತೆ, ಅಂದ್ರೆ ತೇವಾಂಶ ಇರುತ್ತೆ, ಅದರಲ್ಲೇ ಇದು ಬೆಳೀತಾ ಹೋಗುತ್ತೆ. ಸೊ ಅದರಿಂದ ನಿಮಗೆ
ಒಂದು ಇಮ್ಯುನಿಟಿ ಪವರ್ ಇಂಪ್ರೂವ್ಮೆಂಟ್ ಆಗುತ್ತೆ. ಅಂಡ್ ಇದು ಯಾವುದು ಹೀಟ್ ಅಂದ್ರೆ ಈ ಒಂದು ಸಿ ಬುಕ್ತಾರನ್ ಡ್ರಾಪ್ಸ್ ಅನ್ನ ತಗೊಳೋದ್ರಿಂದ ಬಾಡಿ ಹೀಟ್ ಜಾಸ್ತಿ ಆಗುತ್ತೆ ಅಥವಾ ಬಾಡಿಯ ಉಷ್ಣಾಂಶ ಜಾಸ್ತಿ ಆಗುತ್ತೆ ಅನ್ನೋ ಅವಶ್ಯಕತೆ ಇಲ್ಲ. ಸೊ ಯಾಕಂದ್ರೆ ಇದು ಕೋಲ್ಡ್ ರೀಜನ್ ಅಲ್ಲಿ ಬೆಳೆಯೋದ್ರಿಂದ ಅದ್ರದ್ದು ಯಾವ್ದು ಸಮಸ್ಯೆ ಬರಲ್ಲ ಅಂತಾನೆ ಹೇಳ್ಬೋದು. ಸೊ ಅಂಡ್ ಇನ್ನೊಂದು ನೋಡೋದಾದ್ರೆ ಇದನ್ನ ಜ್ಯೂಸ್ ರೂಪದಲ್ಲಿ ಯೂಸ್ ಮಾಡ್ತಾರೆ, ಜಾಮ್ಸ್ ಮಾಡ್ತಾರೆ, ನ್ಯೂಟ್ರಿಷನಲ್ ಕ್ಯಾಪ್ಸೂಲ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಅಂಡ್ ಡ್ರಾಪ್ಸ್, ಜ್ಯೂಸಸ್, ಈ ತರದ್ದು ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ ಮೆಡಿಕಲ್ ಅಲ್ಲಿ ನಿಮ್ಗೆ ನೋಡೋದಾದ್ರೆ, ಆಯುರ್ವೇದಿಕ್ ಹರ್ಬ್ಸ್ ಅಲ್ಲಿ ನೋಡೋದಾದ್ರೆ, ಸೊ ಡಿಫ್ರೆಂಟ್ ವೆರೈಟೀಸ್ ಅಲ್ಲಿ ಇದನ್ನ ಬಳಸ್ತಾರೆ ಅಂತಾನೆ ಹೇಳ್ಬೋದು. ಸೊ ಅದಲ್ದೆ ಇದು ನೀವು ಬೆಳೆಯೋದ್ರಿಂದ ಸಾಯಿಲ್ ಎರೋಷನ್ ಅಂತ ಕರಿತೀವಿ. ಅಂದ್ರೆ ಭೂಮಿಯ ಫಲವತ್ತತೆ ಏನಿದೆ ಅದು ನಾರ್ಮಲ್ ಆಗಿರುತ್ತೆ, ಫಲವತ್ತತೆಯನ್ನ ಕಾಪಾಡ್ಕೊಂಡು ಹೋಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಫ್ರೂಟ್ ಬೆಳೆಯೋದ್ರಿಂದ ನೀರಿಗೆ ಏನು ಬಯೋಡೈವರ್ಸಿಟಿ ಏನಿದೆ, ಸೊ ಆ ಒಂದು ಬಯೋಡೈವರ್ಸಿಟಿ ಕೂಡ ಪ್ರಿಸರ್ವ್ ಮಾಡಬಹುದು ಅಂತಾನೆ ಹೇಳ್ಬೋದು. ಸೊ ಅದಲ್ದೆ ನೋಡೋದಾದ್ರೆ ಈ ಒಂದು ಹಿಮಾಚಲ್ ಪ್ರದೇಶಲ್ಲಿ ಗೌರ್ಮೆಂಟ್ ಅನೌನ್ಸ್ ಮಾಡಿರೋದ್ರಿಂದ ಇನ್ಕಮ್ ಏನಿಗೆ ನಾರ್ಮಲ್ ಸ್ಟೇಟ್ ಇನ್ಕಮ್ ಆಗಿರ್ಬೋದು ಅಥವಾ ನಮ್ಮ ಇಂಡಿಯಾದ ಇನ್ಕಮ್ ಆಗಿರ್ಬೋದು ಅಥವಾ ಎಕನಾಮಿಕಲ್ ಆಗಿರ್ಬೋದು, ಎಕನಾಮಿಕಲ್ ಸೆಕ್ಷನ್ಸ್ ಆಗಿರ್ಬೋದು ತುಂಬಾನೇ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಅತಿ ಹೆಚ್ಚು ಮೆಡಿಸಿನಲ್ ಆಗಿ ಯೂಸ್ ಮಾಡೋದ್ರಿಂದ ನಮ್ಮ ಇನ್ಕಮ್ ಅಲ್ಲಿ ನೋಡೋದಾದ್ರೆ, ಅಂದ್ರೆ ಓವರ್ ಆಲ್ ಹಿಮಾಚಲ್ ಪ್ರದೇಶ್ ಗೌರ್ಮೆಂಟ್ ಪ್ಲಾನ್ ಮಾಡಿರೋದ್ರಿಂದ ಇನ್ಕಮ್ ಬೇಸ್ ನೋಡೋದಾದ್ರೆ, ಸೊ ಪ್ರಾಪರ್ ಲಾರ್ಜ್ ಸೆಕ್ಷನ್ಸ್ ಪೀಪಲ್ ಏನಿದೆ, ಸೊ ಅವರು ಅವ್ರದೇ ಆದಂತಹ ಲೈಫ್ ನ ಲೀಡ್ ಮಾಡಕ್ಕೆ ತುಂಬಾನೇ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು. ಸೊ ಇದು ಸಿ ಬುಕ್ತರ್ ಮತ್ತೆ ಹಿಮಾಚಲ್ ಪ್ರದೇಶ್ ಬಗ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು. ಸೊ ಅದು ಅಲ್ಲದೆ ಈ ಸಿ ಬುಕ್ತಾನ್ ಡ್ರಾಪ್ಸ್ ಅಲ್ಲಿ 190 ಕಾಂಪೌಂಡ್ಸ್ ಇದೆ. ಅಂದ್ರೆ ಆ 190 ಕಾಂಪೌಂಡ್ಸ್ ಅಂದ್ರೆ, ಸೊ ಇದನ್ನ 190ಕ್ಕೂ ಹೆಚ್ಚು ರೀತಿಯಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಸೊ ಫ್ರೂಟ್ಸ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಸೀಡ್ಸ್ ಆಗಿರ್ಬೋದು, ಪಲ್ಪ್ ಆಗಿರ್ಬೋದು, ಇದರ ಪ್ರತಿಯೊಂದು ಅಂಶನು ನಾನು ಆವಾಗ್ಲೇ ಹೇಳ್ದಂಗೆ ಯೂಸ್ ಆಗತ್ತೆ. ಅದಕ್ಕೆ ಅದನ್ನ ಕಾಂಪೋಸಿಷನ್ಸ್ ಮಾಡಿ 190 ವೆರೈಟಿ ಫಾರ್ಮ್ ಅಲ್ಲಿ ಇದನ್ನ ಬಿಡುಗಡೆ ಮಾಡ್ತಾರೆ. ಸೊ ಅದು ಅಲ್ಲದೆ ತುಂಬಾ ಹೆಚ್ಚು ಡಿಸೀಸಸ್ ಗೆ, ಯಾವುದೇ ಆಗಿರ್ಬೋದು, ಸಣ್ಣದೇ ಆಗಿರ್ಬೋದು, ದೊಡ್ಡದೇ ಆಗಿರ್ಬೋದು, ಸೊ ಎಂತ ಡಿಸೀಸಸ್ ಇದ್ರು ಕೂಡ ಈ ಒಂದು ಸಿ ಬುಕ್ಥಾನ್ ಡ್ರಾಪ್ಸ್ ಇಂದ ಅದು ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಯಾಕಂದ್ರೆ ಅತಿ ಹೆಚ್ಚು ವಿಟಮಿನ್ಸ್ ಇರತಕ್ಕಂಥದ್ದಾಗಿರ್ಬೋದು, A, K, E ವಿಟಮಿನ್ಸ್ ಇದೆ. ಸೊ ಅಂಡ್ ಒಮೆಗಾ ಫ್ಯಾಟಿ ಆಸಿಡ್ಸ್ ಇದೆ, ಅಂಡ್ ಲಿಪಿಡ್ಸ್ ಇದೆ, ಅಮೈನೋ ಆಸಿಡ್ಸ್ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ, ವಿಟಮಿನ್ C, B1, B2, ಫಾಲಿಕ್ ಆಸಿಡ್. ಸೊ ಈ ತರದ ಅಂಶಗಳು ಇರೋದ್ರಿಂದ ಬಾಡಿಯಲ್ಲಿ ಯಾವುದೇ ಕೊರತೆ, ಡಿಫಿಷಿಯನ್ಸಿ ಅಂತ ಏನ್ ಕರಿತೀವಿ, ಸೊ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಸಿ ಬುಕ್ತಾನ್ ಡ್ರಾಪ್ಸ್ ಲಿವರ್ ಎನ್ಸೈಮ್ಸ್ ನ ಇನ್ವಾಲ್ವ್ ಮಾಡ್ಕೊಂಡಿರುತ್ತೆ. ಅದ್ರ ಲಿವರ್ ಇನ್ಫ್ಲಮೇಷನ್ ಏನ್ ಸ್ವೆಲ್ಲಿಂಗ್ ಆಗಿರುತ್ತೆ, ಲಿವರ್ ಫ್ಯಾಟ್ ಆಗಿರುತ್ತೆ ಅಥವಾ ಲಿವರ್ ಸ್ವೆಲ್ಲಿಂಗ್ ಏನಾಗಿರುತ್ತೆ, ಸೊ ಅದನ್ನ ಕಮ್ಮಿ ಮಾಡ್ತಕ್ಕಂತ ಒಂದು ಕೆಲಸ ಮಾಡುತ್ತೆ. ಅಂಡ್ ಇಂಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಲಿವರ್ ನ ರೀಜನರೇಟ್ ಮಾಡ್ತಕ್ಕಂಥ ಕೆಲಸ, ಅಂದ್ರೆ ಲಿವರ್ ಇನ್ಫ್ಲಮೇಷನ್ ಆಗಿದ್ರೆ, ಅಂದ್ರೆ ಸ್ವೆಲ್ಲಿಂಗ್ ಆಗಿದ್ರೆ ಅದರ ಕೆಪಾಸಿಟಿ, ಅಂದ್ರೆ ಅದು ವರ್ಕ್ ಮಾಡುವಂತಹ ಕೆಪಾಸಿಟಿ ಡೌನ್ ಆಗಿರುತ್ತೆ. ಸೊ ಹಂಗಾಗಿ ಅದು ವರ್ಕ್ ಮಾಡೋ ಕೆಪಾಸಿಟಿನ ಇಂಪ್ರೂವ್ ಮಾಡ್ತಕ್ಕಂತ ಕೆಲಸ ಕೂಡ ಈ ಒಂದು ಡ್ರಾಪ್ಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡುತ್ತೆ, ಬಾಡಿಯಲ್ಲಿ ಆಕ್ಸಿಜನ್ ಸಪ್ಲೈ ಬ್ಯಾಲೆನ್ಸ್ ಮಾಡುತ್ತೆ. ಅದಲ್ಲದೆ ರೋಗ ನಿರೋಧಕ ಶಕ್ತಿ ಅಂತ ಕರಿತೀವಿ, ಇಮ್ಯುನಿಟಿ ಪವರ್, ಅದನ್ನ ಇಂಪ್ರೂವ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನಮ್ಮ ಲಿವರ್ ಡ್ಯಾಮೇಜಸ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಲಿವರ್ ಡ್ಯಾಮೇಜ್ ಅಷ್ಟೇ ಅಲ್ಲ, ಸೊ ಇನ್ನೂ ಹೆಚ್ಚು ಪ್ರಾಬ್ಲಮ್ಸ್ ಅಥವಾ ಸಮಸ್ಯೆಗಳು ನಮ್ಮ ದೇಹದಲ್ಲಿ ಇದ್ರೆ ಅದನ್ನ ಕ್ಲಿಯರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಯಾವ್ಯಾವ್ದು ಅಂತ ನೋಡ್ತಾ ಹೋಗೋಣ. ಅಂಡ್ ಮೇಜರ್ ಸಿ ಬುಕ್ತಾರ್ನ್ ಆಯಿಲ್ ಬಂದ್ಬಿಟ್ಟು ಬ್ಯೂಟಿಫುಲ್ ಸ್ಕಿನ್. ಸೊ ಎಲ್ಲರಿಗೂ ನಮ್ಮ ಸ್ಕಿನ್ ಅಥವಾ ನಮ್ಮ ಸ್ಕಿನ್ ಟೋನ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸ್ವಲ್ಪ ಏನಾದ್ರೂ ಸ್ಕಿನ್ ಅಲ್ಲಿ ಡ್ಯಾಮೇಜಸ್ ಕಾಣಿಸ್ಕೊಂಡ್ರು ಕೂಡ ಅದನ್ನ ಏನಾದ್ರೂ ಮಾಡಿ ಸರಿ ಮಾಡ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇರ್ತೀವಿ, ಎಸ್ಪೆಷಲಿ ಲೇಡೀಸ್. ಸೊ ಅವರಿಗೆ ಈ ಸಿ ಬುಕ್ತಾನ್ ಡ್ರಾಪ್ಸ್ ತುಂಬಾನೇ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು. ಸೊ ಯಾಕಂದ್ರೆ ಯಾವುದೇ ಕಲೆ ಆಗಿರ್ಬೋದು ಅಥವಾ ಪಿಂಪಲ್ಸ್ ಆಗಿರ್ಬೋದು ಅಥವಾ ಬರ್ನ್ ಮಾರ್ಕ್ಸ್ ಆಗಿರ್ಬೋದು, ಸೊ ಈ ತರದ್ದು ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಕೂಡ, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಈ ಸಿ ಬುಕ್ತಾನ್ ಡ್ರಾಪ್ಸ್ ಇಂದ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಿಟಮಿನ್ A, B1, B2, B6 ಮತ್ತೆ ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಸೊ ಇದೇನ್ ಮಾಡುತ್ತೆ, ಸ್ಕಿನ್ ಟೋನ್ ಅನ್ನ ಇಂಪ್ರೂವ್ ಮಾಡುತ್ತೆ, ಸ್ಕಿನ್ ಗೆ ಇಮ್ಯುನಿಟಿ ಪವರ್ ನ ಇನ್ಕ್ರೀಸ್ ಮಾಡುತ್ತೆ. ಸ್ಕಿನ್ ಅಲ್ಲಿ ವಿಟಮಿನ್ A ಡಿಫಿಷಿಯನ್ಸಿ ಇದ್ರೂ ಕೂಡ ನಿಮಗೆ ಸ್ಕಿನ್ ಅಲ್ಲಿ ರ್ಯಾಷಸ್ ಆಗೋದು ಅಥವಾ ಸ್ಕಿನ್ ಡ್ಯಾಮೇಜಸ್ ಆಗೋದು ಆಗ್ತಾ ಇರುತ್ತೆ.
ಸೊ ಅದು ಬ್ಯಾಲೆನ್ಸ್ ಆದಾಗ ಬಾಡಿಯಲ್ಲಿ ಸ್ಕಿನ್ ಪ್ರಾಬ್ಲಮ್ಸ್ ಅಥವಾ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಿದೆ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ. ಅಂಡ್ ಫ್ರಾಂಕಲ್ಸ್, ಈಗ ಸುಕ್ಕುಗಳು, ಮೊಡವೆಗಳು, ಆಮೇಲೆ ಏಜ್ ಸ್ಪಾಟ್ಸ್ ಬರುತ್ತಲ್ಲ, ಸೊ ಈ ತರದ್ ಎಲ್ಲಾನು ಸಮಸ್ಯೆ ಇದ್ರೂ ಕೂಡ ಸಿ ಬುಕ್ತಾನ್ ಡ್ರಾಪ್ಸ್ ಇಂದ ಕ್ಲಿಯರ್ ಆಗುತ್ತೆ. ಅಂಡ್ ಸ್ಕಿನ್ ಎಲಾಸ್ಟಿಟಿ ಅಂಡ್ ಟೋನಿಂಗ್ ಆಫ್ ಸ್ಕಿನ್ ಏಜಿಂಗ್ ಅಂತ ಕರಿತೀವಿ. ಸೊ ಏಜ್ ಆದಾಗ ಮುಖದಲ್ಲಿ ಸುಕ್ಕು ಕಲೆಗಳು ಬರ್ತಾ ಹೋಗುತ್ತೆ. ಆಮೇಲೆ ಮುಖ ಎಲ್ಲ ಒಂಥರ ಜೋತ್ ಬಿದ್ದಂಗ ಆಗುತ್ತೆ, ಅಂದ್ರೆ ಎಲಾಸ್ಟಿಸಿಟಿ ಜಾಸ್ತಿ ಆಗಿರುತ್ತೆ, ಅಂದ್ರೆ ಜೋತ್ ಬಿದ್ದಂಗೆ ಇರುತ್ತೆ, ಸ್ಟಿಫ್ನೆಸ್ ಇರಲ್ಲ. ಸೊ ಆತರ ಸ್ಟಿಫ್ನೆಸ್ ಅನ್ನ ಬಿಲ್ಡ್ ಮಾಡಕ್ಕೂ ಕೂಡ ಸಿ ಬುಕ್ತಾನ್ ಡ್ರಾಪ್ಸ್ ತುಂಬಾನೇ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಡ್ರಾಪ್ಸ್ ನ ಡೈಲಿ ಯೂಸ್ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ, ಸೊ ಸಿ ಬುಕ್ತಾನ್ ಕಂಟೆಂಟ್ ನ ನೀವು ಡೈಲಿ ಇಂಟೇಕ್ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ ಅಂಡ್ ಯೂತ್ಫುಲ್ ಅಂದ್ರೆ ಯಂಗ್ ಆಗಿ ಕಾಣುತ್ತೆ. ಸೊ ಯಾವುದೇ ಓಲ್ಡ್ನೆಸ್ ಕಾಣೋದಿಲ್ಲ ಅಂತಾನೆ ಹೇಳ್ಬೋದು. ಅಂಡ್ ಇಂಪಾರ್ಟೆಂಟ್ ಥಿಂಗ್, ಸನ್ ರೇಡಿಯೇಷನ್ಸ್ ಅಂದ್ರೆ ಸೊ ತುಂಬಾ ಜನಕ್ಕೆ ಸನ್ ಬರ್ನ್, ಸನ್ ರ್ಯಾಶಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಸೊ ಹೊರಗಡೆ ಏನ್ ಬಿಸ್ಲಿಗೆ ಹೋಗ್ತಾ ಇರ್ತಾರೆ, ಸೊ ಆ ಸೂರ್ಯನ ಕಿರಣಗಳಿಂದ ತುಂಬಾ ಡ್ಯಾಮೇಜಸ್ ಆಗ್ತಾ ಇರತ್ತೆ. ಸೊ ಎಲ್ಲರೂ ಸನ್ಸ್ಕ್ರೀನ್ ತುಂಬಾ ಯೂಸ್ ಮಾಡ್ತಾರೆ, ಸನ್ಸ್ಕ್ರೀನ್ ಲೋಷನ್ಸ್ ನ ಯೂಸ್ ಮಾಡ್ತಾರೆ, ಯಾಕಂದ್ರೆ ಸನ್ ಪ್ರೊಟೆಕ್ಷನ್ ಗೋಸ್ಕರ, ಸ್ಕಿನ್ ನ ಸನ್ ಇಂದ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ. ಸೊ ಈ ಒಂದು ಪ್ರೊಟೆಕ್ಷನ್ ಗೆ ತುಂಬಾನೇ ಹೆಲ್ಪ್ಫುಲ್ ಅಂದ್ರೆ ಸಿ ಬುಕ್ತಾನ್ ಅಂತಾನೆ ಹೇಳ್ಬೋದು. ಸೊ ಯಾವುದೇ ರೇಡಿಯೇಷನ್ ಡ್ಯಾಮೇಜಸ್ ಆಗಿರ್ಬೋದು ಅದನ್ನ ಟ್ರೀಟ್ ಮಾಡೋದ್ರಲ್ಲಿ ಸೊ ನಂಬರ್ ಒನ್ ಅಂತಾನೆ ಹೇಳ್ಬೋದು. ಅಂಡ್ ಸ್ಮಾಲ್ ರಿಂಕಲ್ಸ್ ಆಗಿರ್ಬೋದು ಅಥವಾ ಸ್ಟ್ರೆಚ್ ಮಾರ್ಕ್ಸ್ ಆಗಿರ್ಬೋದು, ಸೊ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಸ್ಕಿನ್ ರಿಲೇಟೆಡ್ ಎಲಾಸ್ಟಿಸಿಟಿ ಆಗಿರ್ಬೋದು, ಸೊ ಎಲ್ಲಾನು ಸಿ ಬುಕ್ತಾನ್ ಡ್ರಾಪ್ಸ್ ಇಂದ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಡ್ರೈ ಸ್ಕಿನ್ ಮತ್ತೆ ಆಯಿಲಿ ಸ್ಕಿನ್ ಇರೋರ್ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಡ್ರೈ ಸ್ಕಿನ್ ಇರೋರಿಗೆ ಮಾಯಿಶ್ಚರೈಸೇಷನ್ ನ ಪ್ರೊಡ್ಯೂಸ್ ಮಾಡಿ ಅದನ್ನ ನಾರ್ಮಲ್ ಇಡೋಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಆಯಿಲಿ ಸ್ಕಿನ್ ಇರೋರಿಗೆ ಎಕ್ಸ್ಟ್ರಾಕ್ಸ್ ಆಯಿಲ್ ಏನಿರುತ್ತೆ ಅದನ್ನ ರಿಮೂವ್ ಮಾಡಿ ಅದನ್ನ ಬ್ಯಾಲೆನ್ಸ್ ಮಾಡತ್ತೆ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು ಸ್ಕಿನ್ ರಿಲೇಟೆಡ್ ಅಂತಾನೆ ಹೇಳ್ಬೋದು. ಸೊ ಇನ್ನು ಹೆಚ್ಚು ಸ್ಕಿನ್ ರಿಲೇಟೆಡ್ ಹೇಳೋದಾದ್ರೆ, ಸೊ ಇಟ್ ನರಿಷಸ್ ಕೊಲಿಜನ್ ಬೂಸ್ಟಿಂಗ್ ಅಂತ ಕರಿತೀವಿ, ಅಂದ್ರೆ ನ್ಯಾಚುರಲ್ ಕೊಲಿಜನ್ ಬೂಸ್ಟಿಂಗ್ ಏಜೆಂಟ್ ಆಗಿ ವರ್ಕ್ ಮಾಡುತ್ತೆ. ಸೊ ಯಾಕಂದ್ರೆ ಕೊಲಿಜನ್ ಈಸ್ ನಥಿಂಗ್ ಬಟ್ ಸ್ಕಿನ್ ಟೋನ್. ನೀವು ಏನು ರಿಂಕಲ್ಸ್ ಆಗಿರ್ಬೋದು ಅಥವಾ ಸ್ಕಿನ್ ಡ್ಯಾಮೇಜಸ್ ಆಗಿರ್ಬೋದು ಅಥವಾ ಫೈನ್ ಲೈನ್ಸ್ ಆಗಿರ್ಬೋದು, ಈ ತರದ್ ಏನೇ ಸಮಸ್ಯೆ ಇದ್ರೂ ಕೂಡ ಸೊ ಅದನ್ನ ನ್ಯಾಚುರಲ್ ಆಗಿ ಹೀಲ್ ಮಾಡ್ತಕ್ಕಂತ ಒಂದು ಪ್ರಾಡಕ್ಟ್ ಯಾವ್ದಾದ್ರು ಇದೆ ಅಂದ್ರೆ ಅದು ಸಿ ಬುಕ್ತಾನ್ ಅಂತಾನೆ ಹೇಳ್ಬೋದು. ಸೊ ಇದು ಈ ವಿಟಮಿನ್ ಎ, ಸಿ, ಇ ಮತ್ತೆ ಸೆಲಾನಿಯಂ, ಮ್ಯಾಗ್ನೀಸ್, ಬೀಟಾ ಕೆರೋಟಿನ್ ಇರೋದ್ರಿಂದ ಸ್ಕಿನ್ ಟೋನ್ ಗೆ ತುಂಬಾ ಹೆಲ್ಪ್ಫುಲ್. ಯಾಕಂದ್ರೆ ಕೆರೋಟಿನ್ ನಿಮಗೆ ಸ್ಕಿನ್ನಿನ ಮಾಯಿಶ್ಚರೈಸೇಷನ್ ಕಾಪಾಡೋಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ವಿಟಮಿನ್ ಎ, ಸಿ ನಿಮ್ಮ ಬಾಡಿಯ ಸ್ಕಿನ್ ಟೋನ್ ಚೇಂಜ್ ಮಾಡುತ್ತೆ, ಸ್ಕಿನ್ ಸಾಫ್ಟ್ ಮಾಡುತ್ತೆ, ಸ್ಮೂತ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಫೈನ್ ಲೈನ್ಸ್ ಅಥವಾ ರಿಂಕಲ್ಸ್ ಇದ್ರೆ ಅದನ್ನ ರೆಡ್ಯೂಸ್ ಮಾಡುತ್ತೆ. ಅಂಡ್ ಸ್ಕಿನ್ ಹೈಡ್ರೇಟ್, ನಾನು ಅವಾಗ್ಲೇ ಹೇಳ್ದೆ, ಡ್ರೈ ಸ್ಕಿನ್ ಇರೋರಿಗೆ ಮಾಯಿಶ್ಚರೈಸೇಷನ್ಸ್ ನ ಕೊರತೆ ಇರುತ್ತೆ, ಆ ಮಾಯಿಶ್ಚರೈಸೇಷನ್ಸ್ ನ ಕಾಪಾಡುತ್ತೆ ಅಂತಾನೆ ಹೇಳ್ಬೋದು. ಯಾವುದೇ ಪಿಗ್ಮೆಂಟೇಶನ್ ಆಗಿರ್ಬೋದು ಅಥವಾ ಅನ್ಈವನ್ ಸ್ಕಿನ್ ಟೋನ್ ಇರ್ಬೋದು. ಸೊ ಕೆಲವೊಬ್ರಿಗೆ ಏನಾಗಿರುತ್ತೆ, ಕೆಲವೊಂದ್ ಕಡೆ ವೈಟ್ ಪ್ಯಾಚಸ್, ಕೆಲವೊಂದ್ ಕಡೆ ಬ್ಲಾಕ್ ಸ್ಪಾಟ್ಸ್ ಎಲ್ಲ ಇರತ್ತೆ. ಸೊ ಅದನ್ನ ಕ್ಲಿಯರ್ ಮಾಡಿ ಸ್ಕಿನ್ ಟೋನ್ ಅನ್ನ ನಾರ್ಮಲ್ ಮಾಡಕ್ಕೆ ತುಂಬಾನೇ ಸಪೋರ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇನ್ನೊಂದು ಮೇಜರ್ ಹೇಳೋದಾದ್ರೆ ಸ್ಕಿನ್ ರಿಲೇಟೆಡ್ ಡಿಸೀಸಸ್, ಸೊರಾಸಿಸ್ ಆಗಿರ್ಬೋದು ಅಥವಾ ಏನೋ ಸಾರಿ ಆಕ್ನೀಸ್ ಆಗಿರ್ಬೋದು ಅಥವಾ ಕಲೆಗಳಾಗಿರ್ಬೋದು ಅಥವಾ ಫಂಗಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಈ ತರದ್ ಯಾವುದೇ ಸ್ಕಿನ್ ರಿಲೇಟೆಡ್ ಡಿಸೀಸಸ್ ಇದ್ರೂ ಕೂಡ ಸೊ ಸಿ ಬುಕ್ತಾನ್ ಡ್ರಾಪ್ಸ್ ಇಂದ ಕ್ಲಿಯರ್ ಮಾಡಕ್ಕೆ ಅದು ತುಂಬಾನೇ ಹೆಲ್ಪ್ ಮಾಡತ್ತೆ ಅಂತಾನೆ ಹೇಳ್ಬೋದು. ಸೊ ಸಿ ಬುಕ್ತಾನ್ ಎನ್ ನ್ಯೂಟ್ರಿಷನಲ್ ಪವರ್ ಹೌಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನ್ಯೂಟ್ರಿಷನಲ್ ಪವರ್ ಹೌಸ್ ಯಾಕೆ ಅಂತ ಕರಿತೀವಿ ಅಂದ್ರೆ, ಸೊ ಅತಿ ಹೆಚ್ಚು ನ್ಯೂಟ್ರಿಷನಲ್ ಕಂಟೆಂಟ್ ಇರತಕ್ಕಂಥದ್ದು, ವಿಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಫ್ಯಾಟಿ ಆಸಿಡ್ಸ್ ಆಗಿರ್ಬೋದು, ಅತಿ ಹೆಚ್ಚು ಇರೋದ್ರಿಂದ ನಿಮಗೆ ಓವರ್ ಆಲ್ ನ್ಯೂಟ್ರಿಷನಲ್ ಪವರ್ ಹೌಸ್ ಅಂತಾನೆ ಕರಿಬಹುದು ಈ ಸಿ ಬುಕ್ತಾನ್ ಡ್ರಾಪ್ಸ್ ಅನ್ನ. ಸೊ ಈ ನ್ಯೂಟ್ರಿಷನಲ್ ಹೈಲೈಟ್ಸ್ ಅನ್ನ ನೀವು ನೋಡೋದಾದ್ರೆ ಒಮೆಗಾ 7, ಮೇಜರ್ ಆಗಿ ಒಮೆಗಾ 3, 5, ಸೊ 6, 7, 9 ಎಲ್ಲಾ ನಿಮಗೆ ಒಮೆಗಾ ಕಂಟೆಂಟ್ಸ್ ಅಥವಾ ಒಮೆಗಾ ಫ್ಯಾಟಿ ಆಸಿಡ್ಸ್ ನಿಮಗೆ ಇದ್ರೊಳಗೆ ಸಿಗ್ತಾ ಹೋಗುತ್ತೆ. ಸೊ ಮೇಜರ್ ಆಗಿ ನೋಡೋದಾದ್ರೆ ಒಮೆಗಾ 7 ಏನ್ ಮಾಡತ್ತೆ ಅಂದ್ರೆ, ಸೊ ಇಟ್ ರಿಪೇರ್ಸ್ ಅಂಡ್ ರೀಜನರೇಟ್ ಸ್ಕಿನ್ ಅಂತ ಕರಿತೀವಿ. ನಾನು ಅವಾಗ್ಲೇ ಹೇಳ್ದೆ, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನೇ ಇದ್ರೂನು ಕೂಡ, ಗಾಯ ಏನಾದ್ರೂ ಆಗಿದ್ರೆ ಅದನ್ನ ಹೀಲ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಕಲೆ ಏನಾದ್ರು ಆಗಿದ್ರೆ ಅದನ್ನ ಕಡಿಮೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಸೊ ಎಲ್ಲಾನು ಈ ಒಂದು ಸಿ ಬುಕ್ತಾನ್ ಮಾಡುತ್ತೆ. ಯಾಕಂದ್ರೆ ಅದ್ರಲ್ಲಿ ಒಮೆಗಾ ಫ್ಯಾಟಿ ಆಸಿಡ್ ಇದೆ, ಅದ್ರಲ್ಲೂ ಇಂಪಾರ್ಟೆಂಟ್ ಆಗಿ ಒಮೆಗಾ 7 ಇದೆ ಅಂತಾನೆ ಹೇಳ್ಬೋದು. ಅಂಡ್ ವಿಟಮಿನ್ ಇ ಏನ್ ಮಾಡುತ್ತೆ, ಆಂಟಿ ಏಜಿಂಗ್ ಆಗಿ ವರ್ಕ್ ಮಾಡುತ್ತೆ, ಏಜಿನೆಸ್ ಅನ್ನ ಕಮ್ಮಿ ಮಾಡುತ್ತೆ. ಅಂದ್ರೆ ಏಜಿಂಗ್ ಆಗ್ತಾ ಇದೆ ಅಂದ್ರೆ ಸುಕ್ಕುಗಳು ಎಲ್ಲ ಬರ್ತಾ ಹೋಗುತ್ತೆ, ಮುಖದಲ್ಲಿ ಒಂಥರ ಕಾಂತಿ ಕಮ್ಮಿ ಆಗುತ್ತೆ, ಅಂದ್ರೆ
ಆ ಒಂದು ಸ್ಟ್ರೆಂತ್ ಅಥವಾ ಆಕ್ಟಿವ್ನೆಸ್ ಏನಿರುತ್ತೆ ಅಥವಾ ಆಕ್ಟಿವ್ ಸೆಲ್ಸ್ ಏನಿರುತ್ತೆ, ಸೊ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ಕಡಿಮೆ ಆಗಿರೋದನ್ನ ಕೊರತೆನ ಕ್ಲಿಯರ್ ಮಾಡಕ್ಕೆ ವಿಟಮಿನ್ ಇ ಅಂಶ ಬೇಕು. ಅದು ಈ ಸಿ ನಲ್ಲಿ ಇದೆ. ಆ ವಿಟಮಿನ್ ಇ ಇಂಗ್ರೀಡಿಯೆಂಟ್ ಇಂದ ಏನಾಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ, ಏಜಿನೆಸ್ ಕಮ್ಮಿ ಆಗುತ್ತೆ, ಆಂಟಿ ಏಜಿಂಗ್ ಆಗಿ ವರ್ಕ್ ಮಾಡುತ್ತೆ, ಸ್ಕಿನ್ ನ ರಿಪೇರ್ ಮಾಡುತ್ತೆ, ಆಂಟಿ ಆಕ್ಸಿಡೆಂಟ್ ಪವರ್ ಜಾಸ್ತಿ ಇರೋದ್ರಿಂದ. ಸೊ ವಿಟಮಿನ್ ಇ ಕಂಟೆಂಟ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ ಪವರ್ ಇರೋದ್ರಿಂದ ಆಕ್ಸಿಡೇಷನ್ ಜಾಸ್ತಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಕೆರೋಟಿನಾಯ್ಡ್ಸ್, ಸೊ ಕೆರೋಟಿನಾಯ್ಡ್ಸ್ ಏನ್ ಮಾಡುತ್ತೆ, ಸ್ಕಿನ್ ನ ರಿಪೇರ್ ಮಾಡುತ್ತೆ. ಅಂಡ್ ಬ್ಲೆಮಿಷಸ್ ಸ್ಕಿನ್, ಸೊ ಇವಾಗ ಬ್ಲೆಮಿಶಿಂಗ್ ಏಜೆಂಟ್ಸ್ ನ ನೀವು ಯೂಸ್ ಮಾಡ್ತೀರಾ ಸ್ಕಿನ್ ನ ಗ್ಲೋ ಮಾಡಕ್ಕೋಸ್ಕರ. ಸೊ ಆ ಸ್ಕಿನ್ ನ ಗ್ಲೋ ಮಾಡಕ್ಕೆ ಬ್ಲೆಮಿಶಿಂಗ್ ಏಜೆಂಟ್ಸ್ ಅಥವಾ ಕಂಟೆಂಟ್ಸ್ ನೀವ್ ಏನ್ ಯೂಸ್ ಮಾಡ್ತೀರಾ, ಕೆಮಿಕಲ್ ಕಂಟೆಂಟ್ಸ್, ಅದನ್ನ ಯೂಸ್ ಮಾಡೋದ್ರ ಬದಲು ಸೊ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಈ ಬುಕ್ತರ್ನ್ ಯೂಸ್ ಮಾಡಿದ್ರೆ ಸ್ಕಿನ್ ಗ್ಲೋ ಮಾಡಕ್ಕೆ ಅಥವಾ ಸ್ಕಿನ್ ಟೋನ್ ಅನ್ನ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಸ್ಟೆರಾಯ್ಡ್ಸ್ ಬಂದು ನಿಮಗೆ ಸನ್ ಡ್ಯಾಮೇಜಸ್ ನ ಪ್ರೊಟೆಕ್ಟ್ ಮಾಡುತ್ತೆ. ಸನ್ ನಿಂದ ಯಾವುದೇ ರೇಡಿಯೇಷನ್ಸ್ ಇಂದ ನಿಮ್ ಸ್ಕಿನ್ ಡ್ಯಾಮೇಜ್ ಆದ್ರೂ ಅದರಿಂದ ಪ್ರೊಟೆಕ್ಷನ್ ನೀಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಪ್ಯಾಲಾಮಿಟಿಕ್ ಆಸಿಡ್ ಬಂದ್ಬಿಟ್ಟು ಸ್ಕಿನ್ ಟೋನ್ ನ ಸಾಫ್ಟ್ ಮಾಡುತ್ತೆ. ಸೊ ಯಾವುದೇ ಹಾರ್ಡ್ ಸ್ಕಿನ್ ಅಥವಾ ರಫ್ ಸ್ಕಿನ್ ಇದ್ರೂ ಕೂಡ ಅದನ್ನ ಸಾಫ್ಟ್ ಮಾಡುತ್ತೆ. ಅಂಡ್ ಹೇರ್ ಡ್ಯಾಮೇಜಸ್ ಇದ್ರೆ ಅಥವಾ ಹೇರ್ ಪ್ರೊಟೆಕ್ಷನ್ಸ್ ಇತ್ತು ಅಂದ್ರೆ ಅಥವಾ ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ಅಥವಾ ಪ್ರೋಟೀನ್ ಕಮ್ಮಿ ಇತ್ತು ಅಂದ್ರೆ ಆ ಡಿಫಿಷಿಯನ್ಸಿನ ಬ್ಯಾಲೆನ್ಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ನ್ಯೂಟ್ರಿಷನಲ್ ಅಂಶ ಇರೋದ್ರಿಂದಾನೇ ಇದನ್ನ ಏನಂತ ಕರಿತೀವಿ, ಸೊ ನ್ಯೂಟ್ರಿಷನಲ್ ಪವರ್ ಹೌಸ್ ಅಂತ ಕರಿತೀವಿ. ಸೊ ಈ ಒಂದು ಅಂಶ ನೀವು ಈ ಒಂದು ಅಂಶ ನೀವು ತಿಳ್ಕೊಳೋದ್ರಿಂದ ಏನಾಗುತ್ತೆ, ಯಾರೇ ಏನೇ ಕೇಳಿದ್ರು ಕೂಡ ಈ ಸಿ ಬುಕ್ತಾನ್ ಡ್ರಾಪ್ಸ್ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅವಾಗ್ಲೇ ಹೇಳಿದೆ ನಾನು, ವಿಟಮಿನ್ಸ್ ಮಿನರಲ್ಸ್ ತುಂಬಾ ಜಾಸ್ತಿ ಈ ಇಂಗ್ರೀಡಿಯೆಂಟ್ಸ್ ಸಿ ಬುಕ್ತಾನ್ ನಲ್ಲಿ ಇದೆ ಅಂತೇಳಿ ಇಲ್ಲಿ ನೋಡಬಹುದು ನೀವು. ವಿಟಮಿನ್ ಎ, B1, B2, B3, ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ ಕೆ, ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಕೂಡ ವಿಟಮಿನ್ ಅಂಶದಲ್ಲಿ ಬರುತ್ತೆ. ಅಂಡ್ ಎನರ್ಜಿ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಫ್ಯಾಟ್ ಮೆಟಬಾಲಿಸಮ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಅಂಡ್ ಹೈಡ್ರೇಷನ್, ನಥಿಂಗ್ ಬಟ್ ವಾಟರ್ ಕಂಟೆಂಟ್. ಸೊ ಕ್ಯಾಲ್ಸಿಯಂ ಆಗಿರ್ಬೋದು, ಐರನ್ ಆಗಿರ್ಬೋದು, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಸೋಡಿಯಂ, ಫಾಸ್ಫರಸ್, ಈ ಎಲ್ಲಾ ಇಂಗ್ರೀಡಿಯೆಂಟ್ ಕೂಡ ಅತಿ ಹೆಚ್ಚು ಸಿಗ್ತಕ್ಕಂಥದ್ದು ಈ ಒಂದು ಸಿ ನಲ್ಲಿ ಅಂತಾನೆ ಹೇಳ್ಬೋದು. ಮಿನರಲ್ಸ್ ಅಂಡ್ ವಿಟಮಿನ್ಸ್ ಸೊ ಅತಿ ಹೆಚ್ಚು ಇರೋದು ಈ ಸಿ ಫ್ರೂಟ್ ಅಲ್ಲಿ. ಸೊ ಹಿಸ್ಟ್ರಿ ಅಂಡ್ ಫ್ಯಾಕ್ಟ್ಸ್ ಆಫ್ ಸಿ ನೋಡೋದಾದ್ರೆ, ಸೊ ಅಕಾರ್ಡಿಂಗ್ ಟು ಸೈಂಟಿಫಿಕ್ ಸ್ಟಡಿ ನೋಡೋದಾದ್ರೆ ನೀವು ಸಿ ಬುಕ್ತಾರ್ನ ಸಿಮಿಲರ್ ಟು ಸಂಜೀವಿನಿ ಪರ್ವತದಲ್ಲಿ ಏನ್ ಸಂಜೀವಿನಿ ಬೇರು ಇತ್ತಲ್ಲ, ಸೊ ಅದಕ್ಕೆ ರಿಲೇಟೆಡ್ ಆಗಿ ಹೋಲಿಸ್ತಾರೆ. ಯಾಕಂದ್ರೆ ಸೊ ಅವಾಗ ಶ್ರೀರಾಮನ ತಮ್ಮ ಏನಿದೆ ಲಕ್ಷ್ಮಣ, ಸೊ ಅವರಿಗೆ ಸಮಸ್ಯೆ ಇದ್ದಾಗ ಅಂದ್ರೆ ಸಾವಿನ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ಆಂಜನೇಯ ಏನ್ ಮಾಡತ್ತಾರೆ, ಸಂಜೀವಿನಿ ಪರ್ವತನೇ ತಗೊಂಡ್ಬರ್ತಾನೆ. ಯಾಕಂದ್ರೆ ಸಂಜೀವಿನಿ ಬೇರೆ ಯಾವ್ದು ಅಂತ ಗೊತ್ತಿರಲ್ಲ, ಸೊ ಅದಕ್ಕೆ ಪರ್ವತನೇ ತಗೊಂಡ್ಬಂದಿರ್ತಾನಲ್ಲ. ಸೊ ಆ ಸಂಜೀವಿನಿ ಬೇರಿನ ಅಂಶದಲ್ಲಿ ಏನೇನ್ ಇಂಗ್ರೀಡಿಯೆಂಟ್ಸ್ ಇದೆ, ಸೊ ಅದ್ ಎಲ್ಲಾ ಇಂಗ್ರೀಡಿಯೆಂಟ್ ಈ ಸಿ ಬಕ್ತಾನ್ ಡ್ರಾಪ್ಸ್ ಅಲ್ಲಿ ಇದೆ ಅಂತ ಅದು ಸರ್ಟಿಫೈ ಆಗಿದೆ. ಸೊ ಅದಕ್ಕೋಸ್ಕರ ಈ ಸಿ ಗೆ ಸಂಜೀವಿನಿ ಬೇರು ಅಂತಾನು ಕೂಡ ಕರೀತಾರೆ. ಸೊ ಈ ಒಂದು ಹಿಸ್ಟ್ರಿ ಅಂಡ್ ಫ್ಯಾಕ್ಟ್ ಇದು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು. ಸಂಜೀವಿನಿ ಬೇರಿನಲ್ಲಿ ಏನ್ ಅಂಶ ಇದೆ, ಸೊ ಅದೇ ಅಂಶನೇ ಸಿ ನಲ್ಲಿ ಇರೋದ್ರಿಂದ ಅದನ್ನ ಸಂಜೀವಿನಿ ಬೇರು ಅಂತಾನು ಕೂಡ ಕರೀತಾರೆ ಅಂತಾನೆ ಹೇಳ್ಬೋದು. ಸೊ ಅಂಡ್ ಬೆನಿಫಿಟ್ಸ್ ಅನ್ನ ನೋಡೋದಾದ್ರೆ, ಸಿ ಡ್ರಾಪ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಏನೇನ್ ಬೆನಿಫಿಟ್ಸ್ ಅಂತ ನೋಡೋದಾದ್ರೆ ನಿಮಗೆ, ಸೊ ಹಾರ್ಟ್ ಡಿಸೀಸಸ್ ಅಥವಾ ಹಾರ್ಟ್ ಫಂಕ್ಷನ್ ಗೆ ತುಂಬಾನೇ ಸಪೋರ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸ್ಟೊಮಕ್ ಅಲ್ಸರ್ಸ್ ಅಂದ್ರೆ ಹೊಟ್ಟೆಯಲ್ಲಿ ಹುಣ್ಣಾಗಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಇಂಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಸ್ಟೊಮಕ್ ಪೇನ್ ಆಗಿರ್ಬೋದು, ಈ ತರದ್ ಯಾವುದೇ ಸ್ಟೊಮಕ್ ರಿಲೇಟೆಡ್ ಆದ್ರೆ ಹೊಟ್ಟೆಯ ಸಂಬಂಧಿ ಕಾಯಿಲೆಗಳು ಏನೇ ಇದ್ರು ಕೂಡ ಸೊ ಅದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು. ಅಂಡ್ ಡಯಾಬಿಟಿಸ್ ನ ಪ್ರೊಟೆಕ್ಟ್ ಮಾಡುತ್ತೆ. ಯಾಕಂದ್ರೆ ಡಯಾಬಿಟಿಸ್ ಅಲ್ಲಿ ಬ್ಲಡ್ ಶುಗರ್ ವೇರಿಯೇಷನ್ ಆಗುತ್ತೆ. ಸೊ ಆ ಬ್ಲಡ್ ಶುಗರ್ ವೇರಿಯೇಷನ್ ಆಗದೆ ಇರೋ ತರ ಈ ಸಿಬುಕ್ತಾರ್ನ ಕಂಟ್ರೋಲ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಮೇಜರ್ ಸ್ಕಿನ್ ಪ್ರೊಟೆಕ್ಷನ್, ಸೊ ಸ್ಕಿನ್ ಡ್ಯಾಮೇಜಸ್ ಏನೇ ಇದ್ರು ಅದನ್ನ ಪ್ರೊಟೆಕ್ಟ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇದು 4 ಮೇಜರ್ ಬೆನಿಫಿಟ್ಸ್ ಸಿಬುಕ್ತಾರ್ನಿಂದ. ಸೊ ಮತ್ತೆ ಇನ್ನ ಬೆನಿಫಿಟ್ಸ್ ನೋಡೋದಾದ್ರೆ, ಬೂಸ್ಟ್ ಇಮ್ಯುನಿಟಿ, ನಾನು ಅವಾಗ್ಲೇ ಹೇಳ್ದೆ ಇಮ್ಯುನಿಟಿ ಪವರ್ ಅಥವಾ ರೋಗ ನಿರೋಧಕ ಶಕ್ತಿ ಏನಿದೆ ಸೊ ನಮ್ಮ ಬಾಡಿಯಲ್ಲಿ ಅದನ್ನ ಇಂಪ್ರೂವ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಯಾಕೆ ಅಂದ್ರೆ ಅಮೈನೋ
ಆಸಿಡ್ಸ್ ಮತ್ತೆ ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ, ಮಿನರಲ್ಸ್, ವಿಟಮಿನ್ಸ್ ಇರೋದ್ರಿಂದ ಬಾಡಿಯಲ್ಲಿ ಏನು ಫಂಕ್ಷನ್ಸ್ ಆಗ್ಬೇಕಿರುತ್ತೆ ಅದೆಲ್ಲ ಸರಾಗವಾಗಿ ಆಗತ್ತೆ. ಯಾವುದೇ ಬಾಡಿಯಲ್ಲಿ ಡಿಫಿಷಿಯನ್ಸಿ ಅಥವಾ ಕೊರತೆ ಉಂಟಾಗೋದಿಲ್ಲ. ಸೊ ಅದರಿಂದ ಏನಾಗುತ್ತೆ, ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ಜಂಪ್ ಆಗ್ತಾ ಹೋಗುತ್ತೆ. ಅಂಡ್ ನೆಕ್ಸ್ಟ್, ಮೇಜರ್ ಚೆಸ್ಟ್ ಪೇನ್ ಅಥವಾ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್. ಸೊ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎದಕ್ ಬರುತ್ತೆ ಅಂದ್ರೆ, ಸೊ ಫ್ಯಾಟಿ ಆಸಿಡ್ಸ್ ಅಥವಾ ಕೊಲೆಸ್ಟ್ರಾಲ್ ಲೆವೆಲ್ಸ್ ಬಾಡಿಯಲ್ಲಿ ಜಾಸ್ತಿ ಆದಾಗ, ಸೊ ಈ ಒಂದು ಫ್ಯಾಟಿ ಆಸಿಡ್ಸ್ ಅಥವಾ ವಿಟಮಿನ್ಸ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ಕೊಲೆಸ್ಟ್ರಾಲ್ ಲೆವೆಲ್ ಜಂಪ್ ಆಗದೆ ಇರೋ ತರ ನೋಡ್ಕೊಳುತ್ತೆ. ಸೊ ಯಾವುದೇ ರೀತಿಯಾದಂತಹ ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೈಕ್ ಆಗಿಲ್ಲ ಅಂದ್ರೆ, ಸೊ ನಮಗೆ ಚೆಸ್ಟ್ ಪೇನ್ ಅಥವಾ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾವುದು ಬರೋದಿಲ್ಲ ಅಂತಾನೆ ಹೇಳ್ಬೋದು. ಅಂಡ್ ನೇಲ್ ಗ್ರೋತ್. ಸೊ ಕೆಲವೊಬ್ಬರಿಗೆ ನೇಲ್ಸ್ ಅಲ್ಲಿ ಗ್ರೋತ್ ಪ್ರಾಬ್ಲಮ್ ಇರುತ್ತೆ ಅಥವಾ ನೇಲ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ಕೆಲವೊಬ್ಬರಿಗೆ ನೇಲ್ಸ್ ಸುತ್ಕೊಂಡಿರುತ್ತೆ ಅಂಡ್ ಗಂಟ್ ಆಗಿರುತ್ತೆ. ಸೊ ಈ ತರದ್ ಯಾವುದೇ ಪ್ರಾಬ್ಲಮ್ಸ್ ಇದ್ರೂನು ಕೂಡ, ಸೊ ಸಿಬುಕ್ತಾನ್ ಡ್ರಾಪ್ಸ್ ಅಲ್ಲಿ ಒಮೆಗಾ 7 ಮತ್ತೆ ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ನೇಲ್ ಗ್ರೋತ್ ಗೆ ಮತ್ತೆ ಬೆಟರ್ಮೆಂಟ್ ಆಫ್ ನೇಲ್ ಸ್ಟ್ರೆಂತ್ ಗೆ ತುಂಬಾನೇ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು. ಟ್ರೀಟ್ ಡ್ರೈ ಐಸ್. ಡ್ರೈ ಐಸ್ ಅಂದ್ರೆ, ಸೊ ಕೆಲವೊಬ್ಬರಿಗೆ ಏನಾಗುತ್ತೆ, ಕಣ್ಣು ಒಣಗಿರುತ್ತೆ, ಕಣ್ಣಲ್ಲಿ ತೇವಾಂಶ ಕಮ್ಮಿ ಇರುತ್ತೆ. ಸೊ ತೇವಾಂಶ ಇಲ್ಲ ಅಂದ್ರೆ ನಿಮಗೆ ಏನಾಗುತ್ತೆ, ನರ್ವ್ಸ್ ತುಂಬಾ ವೀಕ್ ಆಗ್ತಾ ಬರುತ್ತೆ. ಯಾಕಂದ್ರೆ ಆಕ್ಟಿವ್ನೆಸ್ ಇರಲ್ಲ. ವಾಟರ್ ಹೈಡ್ರೇಷನ್ ಇತ್ತು ಅಂದ್ರೆ ಬಾಡಿಯಲ್ಲಿ 70% ನಿಮಗೆ ಬಾಡಿಯಲ್ಲಿ ವಾಟರ್ ಹೈಡ್ರೇಷನ್ ಅಂದ್ರೆ ನೀರಿನ ಅಂಶ ಇರಬೇಕು. ಸೊ ಅದು ಎಲ್ಲೇ ಆಗಿರ್ಬೋದು, ಪ್ರತಿಯೊಂದು ಆರ್ಗನ್ಸ್ ಅಲ್ಲೂ ಅದು ತೇವಾಂಶ ಏನಿರುತ್ತಲ್ಲ, ಮಾಯಿಶ್ಚರೈಸೇಷನ್, ನೀರಿನ ಅಂಶ ಅದು ಇರ್ಲೇಬೇಕು. ಸೊ ಕಣ್ಣಲ್ಲಿ ಆ ತೇವಾಂಶ ಇಲ್ಲ ಅಂದ್ರೆ ನಿಮ್ಗೆ ಏನಾಗುತ್ತೆ, ಡ್ರೈನೆಸ್ ಆಗುತ್ತೆ. ಸೊ ಬರ್ತಾ ಬರ್ತಾ ಅಲ್ಲಿ ನರ್ವ್ ವೀಕ್ ಆಗುತ್ತೆ, ನರ್ವ್ ಸ್ಟ್ರೆಂತ್ ವೀಕ್ ಆಗುತ್ತೆ, ರೆಟಿನಾ ಡ್ಯಾಮೇಜ್ ಆಗುತ್ತೆ. ಈ ತರದ್ದು ಐ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ. ಸೊ ಈ ಒಂದು ಡ್ರೈನೆಸ್ ಗೆ ತುಂಬಾನೇ ಹೆಲ್ಪ್ಫುಲ್ ಅಂದ್ರೆ ಸಿಬುಕ್ತಾರ್ನ್ ಅಂತ ಹೇಳಿ. ಸೊ ಸಿಬುಕ್ತಾರ್ನ್ ಫ್ರೂಟ್ ನಿಮಗೆ ಆ ಡ್ರೈನೆಸ್ ಅನ್ನ ಕಮ್ಮಿ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಅಸ್ತಮ್ಯಾಟಿಕ್. ಸೊ ನೀವೇನಾದ್ರೂ ಅಸ್ತಮಾ ಪ್ರಾಬ್ಲಮ್ಸ್ ಏನಾದ್ರೂ ಇತ್ತು ಅಂದ್ರೆ, ಸೊ ಅದಕ್ಕೆ ಕೂಡ ವಿಟಮಿನ್ A, B1, B2, B6 ಮತ್ತೆ ಸಿ ಇರೋದ್ರಿಂದ ಏನಾಗುತ್ತೆ, ಅಸ್ತಮಾ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದ್ರೂ ಇತ್ತು ಅಂದ್ರೆ, ಅಥವಾ ಬ್ರೀತಿಂಗ್ ಪ್ರಾಬ್ಲಮ್ ಏನಾದ್ರೂ ಇತ್ತು ನಿಮ್ಗೆ, ಅಂದ್ರೆ ಉಸಿರಾಡಕ್ಕೆ ಅಂದ್ರೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಇದೆ ಅಂದ್ರೆ, ಇದು ಆಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ, ಬೆಟರ್ ಆಕ್ಸಿಜನ್ ಸಪ್ಲೈ ಸಿಗುತ್ತೆ. ಅಂಡ್ ಅಸ್ತಮ್ಯಾಟಿಕ್ ಡಿಸೀಸಸ್ ಇಂದ ನೀವು ಹೊರಗ್ ಬರಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಬೆನಿಫಿಟ್ ನೋಡೋದಾದ್ರೆ, ನಾನು ಅವಾಗ್ಲೇ ಹೇಳಿದೆ ಡ್ರೈನೆಸ್, ಐ ಡ್ರೈನೆಸ್ ಅಂತ ಏನ್ ಕರಿತೀವಿ. ಸೊ ಐ ಡ್ರೈನೆಸ್ ಅನ್ನ ಇಂಪ್ರೂವ್ ಮಾಡುತ್ತೆ. ಸೊ ಅದಲ್ಲದೆ ಮೈಕ್ರೋ ಸರ್ಕ್ಯುಲೇಷನ್ಸ್ ಅಂತ ಕರಿತೀವಿ. ಅಂದ್ರೆ ಸಣ್ಣ ಪ್ರಮಾಣದ ಬ್ಲಡ್ ಸರ್ಕ್ಯುಲೇಷನ್ಸ್ ಏನಾಗ್ತಾ ಇರತ್ತೆ ನರ್ವ್ಸ್ ಅಲ್ಲಿ, ಸೊ ಅದನ್ನ ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಬ್ರೈನ್ ಮತ್ತೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೆ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಾನು ಅವಾಗ್ಲೇ ಹೇಳಿದೆ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಅದನ್ನ ಕ್ಲಿಯರ್ ಮಾಡತ್ತೆ ಅಂತ ಹೇಳಿ. ಸೊ ಗುಡ್ ಕೊಲೆಸ್ಟ್ರಾಲ್ ಲೆವೆಲ್, ಬಾಡಿಯಲ್ಲಿ ಗುಡ್ ಕೊಲೆಸ್ಟ್ರಾಲ್ ಲೆವೆಲ್ ನ ಇನ್ಕ್ರೀಸ್ ಮಾಡುತ್ತೆ. ಅಂಡ್ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಗಿರ್ತಕ್ಕಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ನ ರೆಡ್ಯೂಸ್ ಮಾಡುತ್ತೆ. ಸೊ ಅಂದ್ರೆ ಕೊಲೆಸ್ಟ್ರಾಲ್ ನ ಬ್ಯಾಲೆನ್ಸ್ ಮಾಡುತ್ತೆ. ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ನ ಬ್ಯಾಲೆನ್ಸ್ ಮಾಡಿದಾಗ ಕೊಲೆಸ್ಟ್ರಾಲ್ ಹೈಕ್ ಆಗೋದಿಲ್ಲ. ಸೊ ಕೊಲೆಸ್ಟ್ರಾಲ್ ಶೂಟ್ ಔಟ್ ಆಗಿಲ್ಲ ಅಂದ್ರೆ, ಅಥವಾ ಕೊಲೆಸ್ಟ್ರಾಲ್ ಹೈಕ್ ಆಗಿಲ್ಲ ಅಂದ್ರೆ ನಿಮಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾವುದು ಬರೋದಿಲ್ಲ. ಸೊ ನಮ್ಮ ಬಾಡಿಯಲ್ಲಿ ಗುಡ್ ಕೊಲೆಸ್ಟ್ರಾಲ್ ಯಾವಾಗ್ಲೂ ಜಾಸ್ತಿ ಇರಬೇಕು ಅಂಡ್ ಬ್ಯಾಡ್ ಕೊಲೆಸ್ಟ್ರಾಲ್ ಯಾವಾಗ್ಲೂ ಕಮ್ಮಿ ಇರಬೇಕು. ಆ ಬ್ಯಾಡ್ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆದ್ರೆ ನಿಮಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ. ಅಂಡ್ ನೆಕ್ಸ್ಟ್, ಇಮ್ಯುನಿಟಿ ಪವರ್. ಸೊ ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ನ ಇಂಪ್ರೂವ್ ಮಾಡೋದ್ರ ಜೊತೆಗೆ, ಬಾಡಿಯಲ್ಲಿ ಯಾವ್ದಾದ್ರು ಇನ್ಫ್ಲಮೇಷನ್ಸ್ ಅಂದ್ರೆ ಸ್ವೆಲ್ಲಿಂಗ್ಸ್ ಏನಾದ್ರು ಇತ್ತು ಅಂದ್ರೆ, ಸೊ ಬಾಡಿಯಲ್ಲಿ ಹ್ಯಾಂಡ್ ಸ್ವೆಲ್ಲಿಂಗ್, ಲೆಗ್ ಸ್ವೆಲ್ಲಿಂಗ್ ಆಗಿರ್ಬೋದು, ಅಥವಾ ಲಿವರ್ ಸ್ವೆಲ್ಲಿಂಗ್ ಆಗಿರ್ಬೋದು, ಈ ತರದ್ ಯಾವುದೇ ಬಾಡಿಯಲ್ಲಿ ಸ್ವೆಲ್ಲಿಂಗ್ಸ್ ಇದ್ರೂ ಕೂಡ ಅದನ್ನ ಕಮ್ಮಿ ಮಾಡುತ್ತೆ. ಅಂಡ್ ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ಅಥವಾ ಇಮ್ಯುನಿಟಿ ಸ್ಟ್ರೆಂತ್ ಏನಿದೆ ಅದನ್ನ ಇಂಪ್ರೂವ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅವಾಗ್ಲೇ ಹೇಳಿದೆ ಸ್ಕಿನ್ ರಿಲೇಟೆಡ್ ಗೆ ತುಂಬಾನೇ ಹೆಲ್ಪ್ಫುಲ್ ಅಂತ. ಸ್ಕಿನ್ ಮಾಯಿಶ್ಚರೈಸೇಷನ್ ಅಂದ್ರೆ ಡ್ರೈ ಸ್ಕಿನ್ ಏನಿರುತ್ತೆ, ಸೊ ಅವ್ರಿಗೆ ಮಾಯಿಶ್ಚರೈಸೇಷನ್ ಅನ್ನ ಕಾಪಾಡುತ್ತೆ ಅಂಡ್ ಇಲಾಸ್ಟಿಟಿ ಮೇಂಟೈನ್ ಮಾಡುತ್ತೆ. ಸ್ಕಿನ್ ಟಿಶ್ಯೂಸ್ ಗೆ ಹೀಲಿಂಗ್ ಪವರ್ ನ ಇಂಪ್ರೂವ್ ಮಾಡುತ್ತೆ. ಅಂದ್ರೆ ಸ್ಕಿನ್ ಡ್ಯಾಮೇಜ್ ಏನಾದ್ರು ಆಯ್ತು ಅಂದ್ರೆ, ಅಥವಾ ಗಾಯ ಆಯ್ತು ಅಂದ್ರೆ, ಏನಾದ್ರು ಕಲೆ ಆಗಿತ್ತು ಅಂದ್ರೆ, ಸೊ ಅದನ್ನ ಬೇಗ ಹೀಲ್ ಮಾಡುತ್ತೆ, ಅಂದ್ರೆ ಬೇಗ ಕ್ಯೂರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಟಿಶ್ಯೂ ಅಲ್ಲಿ ಹೀಲಿಂಗ್ ಪವರ್ ನ ಇಂಪ್ರೂವ್ ಮಾಡಿರುತ್ತೆ ಸಿಬುಕ್ತಾನ್. ಅದಕ್ಕೋಸ್ಕರ ಬೇಗ ಏನೇ ಸಮಸ್ಯೆ ಇದ್ರೂ ಕೂಡ ಸ್ಕಿನ್ ರಿಲೇಟೆಡ್ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್, ಸ್ಟೊಮಕ್ ಅಥವಾ ಇಂಟೆಸ್ಟೈನಲ್ ಟ್ರ್ಯಾಕ್ ಏನಿದೆ, ಸೊ ಅದನ್ನ ಕ್ಲೀನ್ ಮಾಡುತ್ತೆ, ಕ್ಲೆನ್ಸಿಂಗ್ ಮಾಡುತ್ತೆ, ಸ್ಮೂತ್ ಆಗಿ ಡೈಜೆಷನ್ ಆಗೋ ತರ ನೋಡ್ಕೊಳುತ್ತೆ. ಅಂಡ್ ಯಾವ್ದೇ ಇಂಡೈಜೆಷನ್ ಆಗದೆ ಇರೋ ತರ ನೋಡ್ಕೊಳುತ್ತೆ ಅಂತಾನೆ ಹೇಳ್ಬೋದು. ಸೊ ಇಷ್ಟು ಸಿ ಬುಕ್ತಾರಿನ ಮೇಜರ್ ಬೆನಿಫಿಟ್ಸ್. ಸೊ ಸಿ ಬುಕ್ತಾರ್ನ ಬೆನಿಫಿಟ್ಸ್ ನೋಡಿದ್ವಿ. ಸೊ ಸಿ ಬುಕ್ತಾರ್ ನಾವು ಇಂಟೇಕ್ ಮಾಡ್ಬೇಕಲ್ವಾ, ಸೊ ಅದಕ್ಕೆ ಸಿ ಬುಕ್ತಾರನ್ನ
ನಮ್ಮ ವರ್ಲ್ಡ್ ಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಮ್ಮ ಫೋವೆ ಸಿಬುಕ್ತಾನ್ ಡ್ರಾಪ್ಸ್ ಮೂಲಕ. ಸೊ ಈ ಸಿಬುಕ್ತಾನ್ ಡ್ರಾಪ್ಸ್ ಅನ್ನ ನಾವು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ omega 3, 6, 7, 9 ಇಂಪ್ರೂವ್ ಆಗೋದ್ರ ಜೊತೆಗೆ ವಿಟಮಿನ್ಸ್, ಮಿನರಲ್ಸ್, ನಾನು ಇಷ್ಟೊತ್ತು ಏನ್ ಎಕ್ಸ್ಪ್ಲೇನ್ ಮಾಡಿದೆ, ಸೊ ಅದರ್ ಫ್ಯಾಟಿ ಆಸಿಡ್ಸ್ ಆಗಿರ್ಬೋದು ಅಥವಾ ಮಿನರಲ್ಸ್ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ಸೊ ನಮ್ಮ ಬಾಡಿಗೆ ಏನ್ ಬೇಕಾಗಿರುತ್ತೆ ಸೊ ಅದೆಲ್ಲ ಅತಿ ಹೆಚ್ಚು ಸಿಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಸಿ ಬುಕ್ತಾನ್ ಡ್ರಾಪ್ಸ್ ಅನ್ನ ಆ ನಮ್ಮ ನರೇಂದ್ರ ಮೋದಿಜಿ ಏನಿದಾರೆ ಸೊ ಅವರು ಕೂಡ ಇದನ್ನ ಪ್ರಮೋಟ್ ಮಾಡಿದ್ದಾರೆ. ಸೊ ಆ ಪ್ರಮೋಷನ್ ಒಂದ್ಸರಿ ನೋಡೋಣ. ಅಂದ್ರೆ ಸಿ ಬುಕ್ತಾನ್ ಡ್ರಾಪ್ಸ್ ಬಗ್ಗೆ ಮಾತಾಡಿದ್ದಾರೆ. ಸೊ ನಮ್ಮ ಫೋವೆ ಅಲ್ಲಿ ಸಿ ಬುಕ್ತಾನ್ ಡ್ರಾಪ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದ್ರೆ ಅದಕ್ಕೊಂದು ಮೇಜರ್ ರೀಸನ್ ಇರುತ್ತೆ. ಸೊ ನೋಡಿ. Madam, please share the voice. Share computer volume. आप सभी सी बक्सॉन के बारे में जानते होंगे। लद्दाख जैसे मैं आपको सी बक्सॉन का उदाहरण देता हूं। आप सभी सी बक्सॉन के बारे में जानते हो। लद्दाख क्षेत्र में पाए जाने वाले -40 से +40 डिग्री सेंटीग्रेड में कठोरतम तापमान को सहन करने की ताकत, चाहे जितना सूखा हो ये अपने आप चलता हो। इसके औषधीय गुणों का जिक्र 8वीं सदी में लिखे गए तिब्बती साहित्य में भी मिलता है। देश और विदेश के कई आधुनिक संस्थानों ने इस सी बक्सॉन को बहुत ही मूल्यवान माना। ब्लड प्रेशर की समस्या हो, बुखार हो, ट्यूमर हो, स्ट्रोक हो, अल्सर हो या फिर सर्दी खांसी हो, सी बक्सॉन से बनी अनेक तरह की दवाइयां इनमें ला रही है। एक स्टडी के मुताबिक दुनिया में उपलब्ध सी बक्सॉन में पूरी मानव जाति की विटामिन सी की जरूरत अकेले ही पूरी करने की क्षमता है। इस एग्रीकल्चर प्रोडक्ट के वैल्यू एडिशन ने तस्वीर बदल दी। सी बक्सॉन का इस्तेमाल अब हर्बल टी में, जैम, प्रोटेक्टिव ऑयल, प्रोटेक्टिव क्रीम और हेल्थ ड्रिंक में भी बहुत बड़ी मात्रा में हो रहा है। बहुत ऊंचे पहाड़ों पर तैनात सुरक्षा बल के जवानों के लिए ये बहुत उपयोगी हो रहा है। सी बक्सॉन से कई तरह के एंटीऑक्सीडेंट प्रोडक्ट बनाए जा रहे हैं। आज इस मंच पर मैं उदाहरण इसलिए दे रहा हूं, ये बात इसलिए भी कह रहा हूं क्योंकि भविष्य में देश के जिस भी हिस्से को आप अपना कार्य क्षेत्र बनाएंगे वहां ऐसे आपको अनेक प्रोडक्ट होंगे। वहां आप अपने प्रयासों से आप एक मॉडल विकसित कर सकते हैं।
ಸೊ ಇದು ಮೋದಿಜಿ ಅವ್ರದ್ದು ಒಂದು ಸ್ಪೀಚ್ ಸಿಬುಕ್ತಾನ್ ಬಗ್ಗೆ. ಸೊ ನಮ್ಮ ಫೋವೆ ಕಂಪ್ನಿಯಲ್ಲಿ ಸಿಬುಕ್ತಾನ್ ಡ್ರಾಪ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇಟ್ಸ್ ಅ ಮ್ಯಾಜಿಕಲ್ ಫ್ರೂಟ್ ಅಂತಾನೆ ಹೇಳ್ತೀವಿ. ಸೊ ಅದರದ ಒಂದು ವಿಡಿಯೋನ ಶೇರ್ ಮಾಡಿದೀನಿ. ಸೊ ಇದೆಲ್ಲಾ ಇಂಗ್ರೀಡಿಯೆಂಟ್ಸ್ ಸಿಬುಕ್ತಾನ್ ಅಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸೊ ವಿಡಿಯೋದಲ್ಲಿ ಏನ್ ಕಂಟೆಂಟ್ಸ್ ಇದೆ ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಜಸ್ಟ್ ವಿಡಿಯೋನ ಒಂದ್ಸರಿ ಗ್ಲಾನ್ಸ್ ಮಾಡಿ. ಸೊ ಈಗ ನೀವೇನ್ ಸಿಬುಕ್ಥಾನ್ ಬಗ್ಗೆ ತಿಳ್ಕೊಂಡ್ರಿ. ಸೊ ನಾವು ತುಂಬಾ ಲಕ್ಕಿ ಅಂತಾನೆ ಹೇಳ್ತೀವಿ. ಸೊ ಯಾಕಂದ್ರೆ ಸಿಬುಕ್ಥಾನ್ ಡ್ರಾಪ್ಸ್ ಅನ್ನ ಫೋವೆ ಕಂಪನಿಯವರು ನಮಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು. ಸೊ ತುಂಬಾ ಯೂಸ್ಫುಲ್ ಆಗಿರತಕ್ಕಂತ ಒಂದು ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಸೊ ಆ ಒಂದು ಯೂಸ್ಫುಲ್ ಪ್ರಾಡಕ್ಟ್ ಬಗ್ಗೆ ಅತಿ ಹೆಚ್ಚು ಮಾಹಿತಿನ ತಿಳ್ಕೊಂತ ಹೋಗೋಣ. ಸೊ ಇಷ್ಟೊತ್ತು ಸಿಬುಕ್ಥಾನ್ ಡ್ರಾಪ್ಸ್ ಬಗ್ಗೆ ಏನು ಇನ್ಫಾರ್ಮೇಶನ್ ತಿಳ್ಕೊಂಡ್ರಿ. ಸೊ ಆ ಸಿಬುಕ್ಥಾನ್ ಡ್ರಾಪ್ಸ್ ನಮ್ಮ ಫೋವೆ ಕಂಪನಿಯಲ್ಲಿದೆ. ಸೊ ಆ ಒಂದು ಇಂಗ್ರೀಡಿಯೆಂಟ್ ನೀವ್ ಏನ್ ನೋಡೋದಾದ್ರೆ, ಸೊ ನಾನು ಅವಾಗ್ಲೇ ಹೇಳ್ದೆ 190+ ಬಯೋ ಆಕ್ಟಿವ್ ನ್ಯೂಟ್ರಿಯೆಂಟ್ಸ್ ನ ಇದರಲ್ಲಿ ಯೂಸ್ ಮಾಡಿದ್ರೆ ಇದರಿಂದ ನಾವು ಪಡ್ಕೋಬಹುದು ಅಂತೇಳಿ. ಸೊ ಮೋರ್ ದ್ಯಾನ್ 190 ಕೈಂಡ್ಸ್ ಆಫ್ ಬಯೋ ಆಕ್ಟಿವ್ ಸಬ್ಸ್ಟೆನ್ಸಸ್ ಅಥವಾ ಟ್ರೇಸ್ ಎಲಿಮೆಂಟ್ಸ್ ಏನಿದೆ ಸೊ ಅದು ಇನ್ಕ್ಲೂಡ್ ಆಗಿದೆ ಅಂತ ಹೇಳಿ ನೋಡ್ಬೋದು. ಸೊ ಒಮೆಗಾ 6, ಒಮೆಗಾ 7, ಒಮೆಗಾ 3, ಒಮೆಗಾ 9 ಇದಿಷ್ಟು ಒಮೆಗಾ ಫ್ಯಾಟಿ ಆಸಿಡ್ಸ್ ಆದ್ರೆ 18 ಅಮೈನೋ ಆಸಿಡ್ಸ್ ಇದೆ ಅಂಡ್ 17 ಡಿಫ್ರೆಂಟ್ ಟೈಪ್ಸ್ ಆಫ್ ವಿಟಮಿನ್ಸ್ ಇದೆ, 14 ಡಿಫ್ರೆಂಟ್ ಮಿನರಲ್ಸ್ ಇದೆ. ಸೊ ಅದಲ್ಲದೆ ಸ್ಟ್ರಾಂಗ್ ಆಂಟಿ ಆಕ್ಸಿಡೆಂಟ್ ಐಟಮ್ಸ್ ಕೂಡ ಇಂಗ್ರೀಡಿಯೆಂಟ್ಸ್ ಕೂಡ ಇದರಲ್ಲಿದೆ. ಸೊ ಎಲ್ಲಾನು ಸೇರಿ 190+ ಬಯೋ ಆಕ್ಟಿವ್ ನ್ಯೂಟ್ರಿಯೆಂಟ್ಸ್ ಅಥವಾ ಇಂಗ್ರೀಡಿಯೆಂಟ್ಸ್ ಅಥವಾ ಟ್ರೇಸ್ ಎಲಿಮೆಂಟ್ಸ್ ಈ ಒಂದು ಸಿಬುಕ್ಥಾನ್ ಡ್ರಾಪ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಇದಷ್ಟು ನಾವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಬಾಡಿಯಲ್ಲಿ ತುಂಬಾ ಚೆನ್ನಾಗಿ ನಮ್ಮ ಬಾಡಿನ ಇಂಪ್ರೂವ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಾನು ಅವಾಗ್ಲೇ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದೆ ಸಿಬುಕ್ತಾನ್ ಬಗ್ಗೆ. ಪ್ರತಿಯೊಂದು ಇಂಗ್ರೀಡಿಯೆಂಟ್ ಅಥವಾ ಪ್ರತಿಯೊಂದು ಪಾರ್ಟ್ ಆಫ್ ದಿಸ್ ಪ್ಲಾಂಟ್ ಅನ್ನು ಕೂಡ ನಾವು ಯೂಸ್ ಮಾಡ್ತೀವಿ. ಲೀವ್ಸ್ ಆಗಿರ್ಬೋದು, ಫ್ಲವರ್ ಆಗಿರ್ಬೋದು, ಸೀಡ್ ಆಗಿರ್ಬೋದು, ಫ್ರೂಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಯೂಸ್ ಮಾಡ್ತೀವಿ. ಅದರದ್ದೇ ಆದಂತಹ ಡಿಫ್ರೆಂಟ್ ಕೈಂಡ್ಸ್ ಆಫ್ ಯೂಸೇಜ್ ಇದೆ. ಅದಕ್ಕೆ ಅದನ್ನ ಬಳಕೆ ಮಾಡ್ಕೊಂತ ಹೋಗ್ತೀವಿ. ಅಂಡ್ ಥೌಸಂಡ್ಸ್ ಆಫ್ ಇಯರ್ಸ್ ಇಂದ ಇದು ಆಯುರ್ವೇದ ಪ್ರಾಕ್ಟೀಸ್ ಅಲ್ಲಿ ಇದೆ. ಮತ್ತೆ ಟ್ರೆಡಿಷನಲ್ ಚೀನೀಸ್ ಮೆಡಿಸನ್ ಅಲ್ಲಿ ಇದನ್ನ ಯೂಸ್ ಮಾಡಿದ್ದಾರೆ. ಸೊ ಅದಕ್ಕೆ ಈ ಒಂದು ಸಿಂಬಲ್. ಸೊ ಇದು ಚೀನೀಸ್ ಮೆಡಿಸನ್ ಅಲ್ಲಿ ಯೂಸ್ ಮಾಡಿರೋದು, ಇದು ಆಯುರ್ವೇದಿಕ್ ಪ್ರಾಕ್ಟೀಸ್. ಸೊ ಎರಡರಲ್ಲೂ ತುಂಬಾ ವರ್ಷಗಳಿಂದ ಇದನ್ನ ಯೂಸ್ ಮಾಡ್ತಾ ಬಂದಿದ್ದಾರೆ. ಸೊ ನ್ಯಾಚುರಲ್ ಹರ್ಬಲ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು. ಸೊ ಯಾವುದೇ ವೈರಲ್ ಡಿಸೀಸಸ್ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡಿಸೀಸಸ್, ನಾನು ಅವಾಗ್ಲೇ ಹೇಳಿದೆ ಯಾವುದೇ ಡಿಸೀಸ್ ಇರ್ಬೋದು. ಸೊ ಅದಕ್ಕೆ ಇದನ್ನ ಸಿಬುಕ್ತಾನ್ ಡ್ರಾಪ್ಸ್ ಅನ್ನ ನಾವು ಯೂಸ್ ಮಾಡಬಹುದು ಅಂತ ಹೇಳಿ. ಸೊ ಇಲ್ಲಿ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ನ ನೋಡೋದಾದ್ರೆ ನಾನು ಅವಾಗ್ಲೇ ಹೇಳಿದೆ ವಿಟಮಿನ್ A, C, E, K, ಫ್ಲೆವನಾಯ್ಡ್ಸ್, ಅಮೈನೋ ಆಸಿಡ್ಸ್, ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಲ್ಲಿ ಒಮೆಗಾ 3, 6, 7, 9 ಬರುತ್ತೆ. ಅಂಡ್ ಸ್ಟ್ರಾಂಗ್ ಆಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಅಂಡ್ ಬೀಟಾ ಕೆರೋಟೀನ್ಸ್ ಕೂಡ ಇದೆ, ಮಿನರಲ್ಸ್ ಇದೆ ಅಂಡ್ ಅತಿ ಹೆಚ್ಚು ನ್ಯೂಟ್ರಿಷನಲ್ ಇಂಗ್ರೀಡಿಯೆಂಟ್ಸ್ ಕೂಡ ಈ ಒಂದು ಸಿಬುಕ್ಥಾನ್ ಡ್ರಾಪ್ಸ್ ಅಲ್ಲಿ ನಾವು ನೋಡಬಹುದು. ಸೊ ಇಲ್ಲಿ ನೋಡಿ 190+ ಬಯೋ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್. ಸೊ ಈ ಒಂದು ಇಂಗ್ರೀಡಿಯೆಂಟ್ಸ್ ಅನ್ನ ನಾವು ಡೈಲಿ ಇಂಟೇಕ್ ಮಾಡೋದ್ರಿಂದ ಏನಾಗುತ್ತೆ, ಬಾಡಿಯಲ್ಲಿ ಯಾವುದೇ ರೀತಿ ಸಮಸ್ಯೆ ಇರ್ಬೋದು ಅದು ಕ್ಲಿಯರ್ ಆಗ್ತಾ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನ್ಯೂಟ್ರಿಷನಲ್ ಕಂಟೆಂಟ್ ನೀವು ನೋಡೋದಾದ್ರೆ ವಿಟಮಿನ್ A ಕ್ಯಾರೆಟ್ ಅಲ್ಲಿ ಏನ್ ಸಿಗುತ್ತೆ ಅದರ 3 ಪಟ್ಟು ಸಿಬುಕ್ತಾನ್ ಡ್ರಾಪ್ಸ್ ಅಲ್ಲಿ ಸಿಗುತ್ತೆ. ಅಂಡ್ ಸ್ಪಿನಚ್ ಪಾಲ್ಕ ಸೊಪ್ಪಲ್ಲಿ ನಿಮಗೆ ಏನ್ ವಿಟಮಿನ್ B2 ಸಿಗುತ್ತೆ ಅದರ 50 ಪಟ್ಟು ಹೆಚ್ಚು ನಿಮಗೆ ಸಿಬುಕ್ತಾನ್ ಡ್ರಾಪ್ಸ್ ಅಲ್ಲಿ ಸಿಗುತ್ತೆ. ಅಂಡ್ ವಿಟಮಿನ್ C ನಿಮಗೆ ಆರೆಂಜ್ ಅಲ್ಲಿ ಏನ್ ಸಿಗುತ್ತೆ ಅದರ 10 ಪಟ್ಟು ಹೆಚ್ಚು ಈ ಒಂದು ಡ್ರಾಪ್ಸ್ ಅಲ್ಲಿ ಸಿಗುತ್ತೆ. ಅಂಡ್ ವಿಟಮಿನ್ E ಕಂಟೆಂಟ್ ಸನ್ಫ್ಲವರ್ ಬೀಜ ಅಂದ್ರೆ ಸೂರ್ಯಕಾಂತಿ ಬೀಜದಲ್ಲಿ ಏನ್ ಸಿಗುತ್ತೆ ಅದರ 6 ಟೈಮ್ಸ್ ಹೆಚ್ಚು ಈ ಸಿಬುಕ್ತಾನ್ ಡ್ರಾಪ್ಸ್ ಅಲ್ಲಿ ಸಿಗುತ್ತೆ. ಅಂಡ್ ಬ್ಲೂಬೆರಿಯಲ್ಲಿ ಫ್ಲಾವನಾಯ್ಡ್ಸ್ ಮತ್ತೆ ವಿಟಮಿನ್ P ಏನಿದೆ ಸೊ ಅಲ್ಲಿ ಬ್ಲೂಬೆರಿಯಲ್ಲಿ ಏನ್ ಸಿಗುತ್ತೆ ಅದರ 10 ಪಟ್ಟು ಜಾಸ್ತಿ ನಿಮ್ಗೆ ಸಿಬುಕ್ತಾನ್ ಡ್ರಾಪ್ಸ್ ಅಲ್ಲಿ ಸಿಗುತ್ತೆ.
ಅಂಡ್ ಅಮೆರಿಕನ್ ಜಿನ್ಸಿಂಗ್ ಅಲ್ಲಿ ನಿಮಗೆ ಏನ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಸಿಗುತ್ತೆ, ಅಥವಾ ನಿಮಗೆ ಇಮ್ಯುನಿಟಿ ಪವರ್ ನ ಜಂಪ್ ಮಾಡಕ್ಕೆ, ಅಥವಾ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಏನ್ ಸಿಗುತ್ತೆ, ಸೊ ಅದ್ ಎಲ್ಲಾ ನಿಮಗೆ 5 ಟೈಮ್ಸ್ ಜಾಸ್ತಿ ಸಿಬುಕ್ತಾನ್ ಅಲ್ಲಿ ಸಿಗುತ್ತೆ. ಅಂಡ್ ಒಮೆಗಾ 7 ಏನಿದೆ, ಸೊ ಫಿಶ್ ಆಯಿಲ್ ಅಲ್ಲಿ ಒಮೆಗಾ 7 ಏನ್ ಸಿಗುತ್ತೆ, ಅದು 9 ಟೈಮ್ಸ್ ಎಕ್ಸ್ಟ್ರಾ, 9 ಟೈಮ್ಸ್ ಅಷ್ಟು ಸಿಬುಕ್ತಾನ್ ಡ್ರಾಪ್ಸ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಯಾರೇ ಆಗಿರ್ಬೋದು, ಒಮೆಗಾ ಡೌನ್ ಇದೆ ಅಥವಾ ಒಮೆಗಾ ಕಂಟೆಂಟ್ಸ್ ಅಥವಾ ಡೌನ್ ಇದೆ ಅಂದ್ರೆ, ಸೊ ಸಜೆಸ್ಟ್ ಮಾಡದೆ ಫಿಶ್ ಆಯಿಲ್ ಸಜೆಸ್ಟ್ ಮಾಡ್ತಾರೆ, ಅಥವಾ ಫಿಶ್ ಆಯಿಲ್ ಕಂಟೆಂಟ್ ಇರುವಂತಹ ಟ್ಯಾಬ್ಲೆಟ್ಸ್ ಅನ್ನ ಸಜೆಸ್ಟ್ ಮಾಡ್ತಾರೆ ಡಾಕ್ಟರ್ಸ್. ಬಟ್ ಏನು ನಾನ್ ವೆಜ್ ಯೂಸ್ ಮಾಡದೇ ಇರುವಂತಹ ಏನಿರ್ತೀವಿ ನಾವು, ಸೊ ನಾನ್ ವೆಜ್ ಯಾರು ಯೂಸ್ ಮಾಡಲ್ಲ, ಸೊ ಅವರಿಗೆ ಆ ಒಂದು ಕಂಟೆಂಟ್ ಇರ್ತಕ್ಕಂತ ಒಂದು ಟ್ಯಾಬ್ಲೆಟ್ಸ್ ಅನ್ನ ತಗೊಳಕ್ಕೆ ತುಂಬಾನೇ ಸಫಕೇಶನ್ಸ್ ಆಗ್ತಾ ಇರತ್ತೆ, ತಗೋಬಾರ್ದು ಅನ್ನಿಸ್ತಾ ಇರತ್ತೆ. ಸೊ ಅಂತವ್ರಿಗೆ ಸಿಬುಕ್ತಾನ್ ತುಂಬಾನೇ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು. 100% ನ್ಯಾಚುರಲ್ ಅಂಡ್ ಅದಕ್ಕಿಂತ ತುಂಬಾ ಹೆಚ್ಚು ಇನ್ಫಾರ್ಮೇಶನ್ಸ್ ಅಥವಾ ಇಂಗ್ರೀಡಿಯೆಂಟ್ಸ್ ಏನಿದೆ ಅದು ಸಿಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. 9 ಟೈಮ್ಸ್ ಫಿಶ್ ಆಯಿಲ್ ಅಲ್ಲಿ ಏನು ಒಮೆಗಾ 7 ಸಿಗುತ್ತೆ, ಅದ್ರ 9 ಟೈಮ್ಸ್ ನಿಮಗೆ ಸಿಬುಕ್ತಾನ್ ಅಲ್ಲಿ ಸಿಗುತ್ತೆ. ಅಂಡ್ ಒರಾಕ್ ವ್ಯಾಲ್ಯೂಮ್, ಸೊ ಒರಾಕ್ ವ್ಯಾಲ್ಯೂಮ್ ಬಂದ್ಬಿಟ್ಟು ಓವರ್ ಆಲ್ ನಮ್ಮ ಬಾಡಿಯಲ್ಲಿ ಎಷ್ಟು ಕಾಂಪೋಸಿಷನ್ಸ್ ಇರಬೇಕು, ಸೊ ಅದು ಒಂದು ಗ್ರೇಪ್ ಸೀಡ್ ಅಲ್ಲಿ ಏನ್ ಸಿಗುತ್ತೆ, ಅದು 8 ಟೈಮ್ಸ್ ಎಕ್ಸ್ಟ್ರಾ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಅಥವಾ ನ್ಯೂಟ್ರಿಷನಲ್ ಕಂಟೆಂಟ್ಸ್ ನಮ್ಮ ಸಿಬುಕ್ತಾನ್ ಡ್ರಾಪ್ಸ್ ಅಲ್ಲಿ ಇರೋದು. ಸೊ ಇಲ್ಲಿ ನೋಡೋದಾದ್ರೆ ಯಾವ್ಯಾವ ತರ ವರ್ಕ್ ಮಾಡುತ್ತೆ ಅಂದ್ರೆ, ವಿಟಮಿನ್ A, C, E, ಫ್ಲೆವೆನಾಯ್ಡ್ಸ್, ಅಮೈನೋ ಆಸಿಡ್ಸ್, ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್, ಮತ್ತೆ ಒಮೆಗಾ 3, 6, 7, 9, ಸೊ ಬೀಟಾ ಕೆರೋಟಿನ್ಸ್, ಮಿನರಲ್ಸ್, ಇದ್ ಎಲ್ಲದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ, ಆಂಟಿ ಆಕ್ಸಿಡೆಂಟ್ ಪವರ್ ನ ಸ್ಟ್ರಾಂಗ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಆಂಟಿ ಇನ್ಫ್ಲಮೇಷನ್ಸ್ ಅಂದ್ರೆ ಸ್ವೆಲ್ಲಿಂಗ್ಸ್ ಏನಾಗಿರುತ್ತೆ, ಆ ಸ್ವೆಲ್ಲಿಂಗ್ಸ್ ಅನ್ನ ಕಂಟ್ರೋಲ್ ಮಾಡಕ್ಕೆ ಯೂಸ್ ಮಾಡುತ್ತಾರೆ. ಅಂಡ್ ಬ್ಲಡ್ ಪ್ರೆಷರ್ ನ ಮ್ಯಾನೇಜ್ ಮಾಡಕ್ಕೆ, ಅಥವಾ ಬ್ಲಡ್ ಲಿಪಿಡ್ಸ್ ಮತ್ತೆ ಬ್ಲಡ್ ಗ್ಲೂಕೋಸ್ ಲೆವೆಲ್, ನಾನು ಅವಾಗ್ಲೇ ಹೇಳಿದೆ, ಆ ನಿಮ್ಗೆ ಏನೇ ಬ್ಲಡ್ ಶುಗರ್ ಅಥವಾ ಡಯಾಬಿಟಿಸ್ ಏನಾದ್ರೂ ಪ್ರಾಬ್ಲಮ್ ಇದ್ರೂ ಕೂಡ ಇದನ್ನ ಸಜೆಸ್ಟ್ ಮಾಡಬಹುದು ಅಂತ ಹೇಳಿದೆ. ಸೊ ಯಾಕಂದ್ರೆ ಡಯಾಬಿಟಿಸ್ ಅಲ್ಲಿ ನಿಮಗೆ ಏನಾಗುತ್ತೆ, ಬ್ಲಡ್ ಪ್ರೆಷರ್ ಅಥವಾ ಬ್ಲಡ್ ಶುಗರ್ ಲೆವೆಲ್ ಏನಿದೆ, ಬ್ಲಡ್ ಗ್ಲೂಕೋಸ್ ಲೆವೆಲ್ ವೇರಿಯೇಷನ್ ಆಗ್ತಾ ಇರತ್ತೆ. ಸೊ ಆ ಬ್ಲಡ್ ಗ್ಲೂಕೋಸ್ ಲೆವೆಲ್ ಏನ್ ವೇರಿಯೇಷನ್ ಆಗುತ್ತೆ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಡಿಟಾಕ್ಸಿಫಿಕೇಶನ್, ಬಾಡಿಯಲ್ಲಿ ಡಿಟಾಕ್ಸಿಫಿಕೇಶನ್ ಕಂಟೆಂಟ್ ಅಂದ್ರೆ ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ ಏನಿದೆ ಅದು ಟೈಮ್ ಟು ಟೈಮ್ ರಿಮೂವ್ ಆಗ್ಬೇಕು. ಆ ಟಾಕ್ಸಿನ್ ಹೊರಗಡೆ ರಿಮೂವ್ ಆಗಿಲ್ಲ ಅಂದ್ರೆ ಬಾಡಿ ಡಿಟಾಕ್ಸಿಫಿಕೇಶನ್ ಆಗಲ್ಲ. ಒನ್ಸ್ ಬಾಡಿ ಡಿಟಾಕ್ಸಿಫಿಕೇಶನ್ ಆಗಿಲ್ಲ ಅಂದ್ರೆ ಬಾಡಿಯಲ್ಲಿ ಡಿಸೀಸಸ್ ಸ್ಟಾರ್ಟ್ ಆಗುತ್ತೆ, ಬಾಡಿ ಹೆವಿ ಆಗ್ತಾ ಹೋಗುತ್ತೆ, ಅಂಡ್ ಬಾಡಿಯಲ್ಲಿ ಡ್ಯಾಮೇಜಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಡ್ಯಾಮೇಜ್ ಆಗಿರೋ ಸೆಲ್ಸ್ ಅನ್ನ ಕೂಡ ರಿಕವರಿ ಮಾಡ್ತಕ್ಕಂತ ಒಂದು ಅಂಶ ಈ ಸಿಬುಕ್ತಾನ್ ಡ್ರಾಪ್ಸ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲಾ ಸಿಬುಕ್ತಾನ್ ಡ್ರಾಪ್ಸ್ ನ ಬೆನಿಫಿಟ್ಸ್ ಅಂತಾನೆ ಹೇಳ್ಬೋದು. ಸೊ ಸ್ಟ್ರಾಂಗ್ ಆಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡೋದ್ರಿಂದ ನಮಗೆ ಏನಾಗುತ್ತೆ, ಅಥವಾ ಆಂಟಿ ಇನ್ಫ್ಲಮೇಷನ್ ಆಗಿ ವರ್ಕ್ ಮಾಡೋದ್ರಿಂದ ನಮಗೆ ಏನಾಗುತ್ತೆ, ಇಮ್ಯುನಿಟಿ ಪವರ್ ನ ಇಂಪ್ರೂವ್ ಮಾಡ್ಕೊಳಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಬ್ಲಡ್ ಪ್ರೆಷರ್ ಆಗಿರ್ಬೋದು ಅಥವಾ ಬ್ಲಡ್ ಲಿಪಿಡ್ಸ್ ಮತ್ತೆ ಬಾಡಿ ಗ್ಲೂಕೋಸ್ ಲೆವೆಲ್ ನ ಬ್ಯಾಲೆನ್ಸ್ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ, ಯಾವುದೇ ಹಾರ್ಟ್ ಡಿಸೀಸಸ್ ಬರಲ್ಲ, ಡಯಾಬಿಟಿಸ್ ಪ್ರಾಬ್ಲಮ್ ಬರಲ್ಲ, ಅಂಡ್ ಬ್ಲಡ್ ಸರ್ಕ್ಯುಲೇಷನ್ಸ್ ನಾರ್ಮಲ್ ಆಗುತ್ತೆ. ಕಾರ್ಡಿಯೋವ್ಯಾಸ್ಕ್ಯುಲರ್ ಮತ್ತೆ ಸೆರೆಬ್ರೋವ್ಯಾಸ್ಕ್ಯುಲರ್ ಡಿಫಿಷಿಯನ್ಸಿ ಏನಾದ್ರೂ ಇತ್ತು, ಪ್ರಾಬ್ಲಮ್ಸ್ ಏನಾದ್ರೂ ಇತ್ತು ಅಂದ್ರೆ ಅದನ್ನ ತಡಿಬಹುದು. ಅಂಡ್ ಇಮ್ಯುನಿಟಿ ಪವರ್ ನ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಸೊ COVID-19 ಅಲ್ಲದೆ ಬೇರೆ ಯಾವುದೇ ವೈರಲ್ ಇನ್ಫೆಕ್ಷನ್ಸ್ ಇದ್ರೂ ಕೂಡ ಸೊ ಅದನ್ನ ಕ್ಲಿಯರ್ ಮಾಡಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಬಾಡಿಯಲ್ಲಿ ಡ್ಯಾಮೇಜಸ್ ಅಥವಾ ಸೆಲ್ ರಿಕವರಿ ಮಾಡೋದ್ರ ಜೊತೆಗೆ ಡಿಟಾಕ್ಸಿಫಿಕೇಶನ್ ಮಾಡೋದ್ರಿಂದ, ಸೊ ಸೆಲ್ ಡ್ಯಾಮೇಜಸ್ ನ ರಿಕವರಿ ಮಾಡಿದಾಗ ಆಂಟಿ ಏಜಿಂಗ್ ಪ್ರಾಪರ್ಟಿ ಇಂಪ್ರೂವ್ ಆಗುತ್ತೆ. ಸೊ ಅಂಡ್ ಸೆಲ್ಸ್ ಏಜಿನೆಸ್ ಅನ್ನ ಕಮ್ಮಿ ಮಾಡ್ಕೊಳುತ್ತೆ, ಅಂಡ್ ಆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಡಿಟಾಕ್ಸಿಫಿಕೇಶನ್ ಆಗೋದ್ರಿಂದ ನಮ್ಮ ಲಿವರ್ ಮೇಜರ್ ಆಗಿ ಡಿಟಾಕ್ಸಿಫಿಕೇಶನ್ ಆಗುತ್ತೆ, ಅಂದ್ರೆ ಕ್ಲೆನ್ಸಿಂಗ್ ಆಗುತ್ತೆ. ಸೊ ಲಿವರ್ ನ ಕ್ಲೀನ್ ಮಾಡೋದ್ರಿಂದ ಏನಾಗುತ್ತೆ, ಓವರ್ ಆಲ್ ಬಾಡಿ ಆಕ್ಟಿವ್ ಆಗುತ್ತೆ, ಅಂಡ್ ಓವರ್ ಆಲ್ ಬಾಡಿಯ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಅಂಡ್ ಏಜಿಂಗ್ ಪ್ರೊಸೆಸ್ ಏನಿದೆ ಅದು ಸ್ಲೋ ಡೌನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಸಿಬುಕ್ತಾನ್ ಡ್ರಾಪ್ಸ್ ನಿಮಗೆ 2 ಪೀಸಸ್ ಬರುತ್ತೆ. ಸೊ ಇಲ್ಲಿ ನೋಡೋದಾದ್ರೆ, ಸೊ 2 ಪೀಸಸ್ ಪರ್ ಪ್ಯಾಕ್, ಸೊ 30 ml ಪರ್ ಬಾಟಲ್ ಬರುತ್ತೆ. ನೀವು ಡೋಸೇಜ್ ಅನ್ನ ತಗೊಳೋದಾದ್ರೆ 2 to 3 ml ಪರ್ ಡೇ ನೀವು ಇಂಟೇಕ್ ಮಾಡ್ಬೇಕು. ಸೊ ಇಂಟೇಕ್ ಮಾಡೋದು ಯೂಶಿಯಲಿ ನೀವು ಡೈರೆಕ್ಟ್ ಆಗು ಕೂಡ ಇಂಟೇಕ್ ಮಾಡ್ಬೋದು, ಬಟ್ ವಾಟರ್ ಅಲ್ಲಿ ಡೈಲ್ಯೂಟ್ ಮಾಡ್ಕೊಂಡು ನೀವು ಇಂಟೇಕ್ ಮಾಡಿದ್ರೆ ತುಂಬಾ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು. ಸೊ 2 to 3 ml ಅಂದ್ರೆ ಅರೌಂಡ್ 10 ಡ್ರಾಪ್ಸ್ ಆಗುತ್ತೆ. ಸೊ 10 ಡ್ರಾಪ್ಸ್ ಆಗುತ್ತೆ. ಸೊ ಯೂಶಿಯಲಿ ಮಾರ್ನಿಂಗ್ ಮತ್ತೆ ಈವ್ನಿಂಗ್ 10 ಡ್ರಾಪ್ಸ್ ಅನ್ನ ಕನ್ಸ್ಯೂಮ್ ಮಾಡಿದ್ರು ಓಕೆ. ಸೊ ಬಿಫೋರ್ ಫುಡ್ ನೀವು ಕನ್ಸ್ಯೂಮ್ ಮಾಡ್ಬೇಕು. ಸೊ ಬಿಫೋರ್ ಫುಡ್ ಕನ್ಸ್ಯೂಮ್ ಮಾಡಿದ್ರೆ ನಿಮಗೆ ಏನಾಗುತ್ತೆ,
ಸೊ ಬಿಫೋರ್ ಫುಡ್ ಕನ್ಸ್ಯೂಮ್ ಮಾಡೋದ್ರಿಂದ ಏನಾಗುತ್ತೆ, ಓವರ್ ಆಲ್ ಬಾಡಿಯಲ್ಲಿ ಏನ್ ಸೆಲ್ಸ್ ಇದೆ ಸೊ ಅದು ಆಕ್ಟಿವ್ ಆಗಿ ವರ್ಕ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಯೂಶಲಿ ಹಾಫ್ ಅನ್ ಅವರ್ ಬಿಫೋರ್ ಫುಡ್ ಇಂಟೇಕ್ ಮಾಡ್ಬೇಕು, ಬೆಳಿಗ್ಗೆ ಆಗಿರ್ಬೋದು ಅಥವಾ ಸಂಜೆ ಆಗಿರ್ಬೋದು. ಸೊ ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಸೊ ಕೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಸಿಬುಕ್ಥಾರ್ನ್ ಡ್ರಾಪ್ಸ್ ನ ಬಗ್ಗೆ ಏನೇನ್ ಇನ್ಫಾರ್ಮೇಶನ್ ನನಗೆ ಗೊತ್ತಿತ್ತು ಅದನ್ನ ಶೇರ್ ಮಾಡಿದೀನಿ. ಸೊ ಈ ಒಂದು ಇಂಗ್ರೀಡಿಯೆಂಟ್ ಏನಿದೆ, ಫೋವೆ ಕಂಪ್ನಿಯವರು ತುಂಬಾನೇ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಸಿಬುಕ್ಥಾರ್ನ್ ಅಂತ ಒಂದು ಇಂಗ್ರೀಡಿಯೆಂಟ್ ನ ನಮಗೆ ಸಿಬುಕ್ಥಾರ್ನ್ ಡ್ರಾಪ್ಸ್ ಮೂಲಕ ಕೊಟ್ಟಿರೋದು. ಅಂಡ್ ಇನ್ನೊಂದು ಪಾಸಿಟಿವ್ ಫೋವೆ ಬಗ್ಗೆ ಹೇಳೋದಾದ್ರೆ, ಸಿಬುಕ್ಥಾರ್ನ್ ಡ್ರಾಪ್ಸ್ ಅಲ್ಲಿ ಏನ್ ಕಂಟೈನರ್ ಇದೆ ಅದು ಗ್ಲಾಸ್ ಅಲ್ಲಿ ಇದೆ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಇಂಗ್ರೀಡಿಯೆಂಟ್ ಏನಿದೆ, ಈ ಅಥವಾ ಸಿಬುಕ್ಥಾರ್ನ್ ಡ್ರಾಪ್ಸ್ ಎಕ್ಸ್ಟ್ರಾಕ್ಟ್ ಏನಿದೆ, ಸೊ ಆ ಎಕ್ಸ್ಟ್ರಾಕ್ಟ್ ಅನ್ನ ನಾವು ಯೂಸ್ ಮಾಡೋದಾದ್ರೆ ಸೊ ಅದು ಸ್ಟೋರೇಜ್ ಕೆಪಾಸಿಟಿ, ನಾವೇನ್ ಸ್ಟೋರ್ ಮಾಡ್ತೀವಿ ಅದು ಗ್ಲಾಸ್ ಕಂಟೈನಲ್ಲೇ ಸ್ಟೋರ್ ಮಾಡ್ಬೇಕು. ನಾವು ಇಂಟೇಕ್ ಮಾಡೋದಾದ್ರೂ ಕೂಡ ಗ್ಲಾಸ್ ಲೋಟದಲ್ಲೇ ಇಂಟೇಕ್ ಮಾಡ್ಬೇಕು. ಯಾಕಂದ್ರೆ ಪ್ಲಾಸ್ಟಿಕ್ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು ಇದನ್ನ ಬಳಸಬಾರ್ದು. ಸೊ ಇದನ್ನ ಯಾಕೆ ಆತರ ಹೇಳ್ತೀವಿ ಅಂದ್ರೆ, ಸ್ಟೀಲ್ ಜೊತೆಗೆ ಇದು ಕಾಂಬಿನೇಷನ್ ಅಂದ್ರೆ ರಿಯಾಕ್ಷನ್ ಸ್ಟಾರ್ಟ್ ಆಗತ್ತೆ. ಅಂಡ್ ಪ್ಲಾಸ್ಟಿಕ್ ಜೊತೆನೂ ಕೆಮಿಕಲ್ ಕಾಂಪೋಸಿಷನ್ ಇರೋದ್ರಿಂದ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಆದಷ್ಟು ಸಿಬುಕ್ಥಾರ್ನ್ ಡ್ರಾಪ್ಸ್ ನ ಗ್ಲಾಸ್ ಕಂಟೈನರ್ ಅಲ್ಲಿ ಯೂಸ್ ಮಾಡಕ್ಕೆ ನಾವು ಸಜೆಸ್ಟ್ ಮಾಡ್ತೀವಿ. ಬಟ್ ಕೆಲವೊಂದು ಕಂಪನೀಸ್ ಅಲ್ಲಿ ಸಿಬುಕ್ಥಾರ್ನ್ ಡ್ರಾಪ್ಸ್ ಪ್ರೊಡ್ಯೂಸ್ ಮಾಡ್ತಾರೆ. ಆ ಒಂದು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಪ್ಲಾಸ್ಟಿಕ್ ಅಥವಾ ಏನು ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಆಗಿರ್ಬೋದು, ಬಟ್ ಆ ಒಂದು ಇಂಗ್ರೀಡಿಯೆಂಟ್ ಅನ್ನ ಅದ್ರೊಳಗೆ ಬಳಸ್ತಾರೆ. ಬಟ್ ನಮ್ಮ ಫೋವೆಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು, ಗ್ಲಾಸ್ ಕಂಟೈನರ್ ಅಲ್ಲೇ ಯೂಸ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಯಾವ ಇಂಗ್ರೀಡಿಯೆಂಟ್ ನ ಯಾವ ತರ ನಾವು ಹ್ಯಾಂಡಲ್ ಮಾಡ್ಬೇಕು ಅಂತ. ಸೊ ಅದಕ್ಕೆ ತುಂಬಾನೇ ಥ್ಯಾಂಕ್ಸ್ ಟು ಫೋವೆ. ಅಂಡ್ ಆ ಒಂದು ಇಂಗ್ರೀಡಿಯೆಂಟ್ ಅಲ್ಲಿ ಏನೇ ಕಂಟೆಂಟ್ ಇದ್ರೂನು ಅದು ಫುಲ್ ಕಂಪ್ಲೀಟ್ ಆಗಿ ನಮ್ಮ ಬಾಡಿಗೆ ಹೋಗುತ್ತೆ ಗ್ಲಾಸ್ ಕಂಟೈನರ್ ಯೂಸ್ ಮಾಡೋದ್ರಿಂದ. ಸೊ ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಸೆಷನ್ ಅಂತಾನೆ ಹೇಳ್ಬೋದು.